ಆ್ಯಂಡ್ ಪ್ರಾಬ್ಲಮ್ನ ತಗೊಂಡು ಪ್ರಾಬ್ಲಮ್ ಇರೋರ ಹತ್ರನೇ ಹೋಗಿ ಕೇಳ್ತಾ ಇದ್ದಾರೆ ಸೊಲ್ಯೂಷನ್ನ. ಡಿಪ್ರೆಷನಲ್ಲಿರೋರ್ನೇ ಫ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸ್ಮೋಕ್ ಮಾಡೋರ್ನೇ ಹೆಂಗೆ ಫ್ರೆಂಡ್ ಮಾಡ್ಕೊತಾರೋ ಹಾಗೆ ಇವಾಗ ಡಿಪ್ರೆಷನಲ್ಲಿರೋರ್ನೇ ಫ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ ಆಗ್ತಿದೆ ಯಂಗ್ಸ್ಟರ್ಸಲ್ಲಿ, ಡಿಪ್ರೆಷನ್ಗೆ ಏನಕ್ಕೆ ಹೋಗ್ತಾ ಇದ್ದಾರೆ, ಮೇನಾಗಿ ನಾವು ಅದನ್ನ ನೋಡೋದಾದ್ರೆ ಮೇಜರ್ ಆಗಿ ಬೇಗ ಇನ್ಫ್ಲೂಯೆನ್ಸ್ ಮಾಡ್ಬೋದಾದಂಥ ಒಂದು ಕ್ಯಾಟಗರಿ ಅಂದರೆ ಅದು ಯಂಗ್ಸ್ಟರ್ಸ್. ಸೊ ನಾವು ಡಿಪ್ರೆಷನ್ನಲ್ಲಿ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹ್ಯಾಪಿನೆಸ್ನ ಇವತ್ತು ನಾವು ಫೀಲ್ ಮಾಡ್ತಾ ಇಲ್ಲ. ಏನೇನು ಪ್ರೆಷರ್, ವರ್ಕ್ ಪ್ರೆಷರ್, ಮನಿ ಪ್ರೆಷರ್, ರಿಲೇಷನ್ಶಿಪ್ ಪ್ರೆಷರ್, ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಪ್ರೆಷರ್, ಸೋಷಿಯಲ್ ಮೀಡಿಯಾ ಎಫೆಕ್ಟ್ ತುಂಬ ಇದೆ, ಮೊಬೈಲ್ ಸ್ಕ್ರಾಲಿಂಗು, ಇವತ್ತು ಬರ್ತಾ ಇರುವಂಥ ಎಕ್ಸ್ಟ್ರೀಮ್ ಶಾಪಿಂಗ್ ಮೈಂಡ್ಸೆಟ್ಟು, ಕಂಪ್ಯಾರಿಸನ್, ನಾನು ಬೇರೆಯವ್ರ ಥರ ಇರಬೇಕು, ನಾನು ಅವ್ರ ಥರ ಆಗಬೇಕು, ಅವ್ರಿಗಿಂತ ನಾನು ಜಾಸ್ತಿ ಇರಬೇಕು ಅಂತ ಹಣದಲ್ಲಿ ಎಲ್ಲದರಲ್ಲೂ ಕಾಂಪಿಟೇಷನ್ಗೆ ಹೋಗೋದು, ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಸೆಲ್ಫ್ ಡೌಟು, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತ ನೆಗೆಟಿವ್ ಪೀಪಲ್ ಜೊತೆ ಜಾಸ್ತಿ ಇರೋದು, ಅಲ್ಲಿ ಏನೂ ನಡೆದಿರಲ್ಲ ಅಮ್ಮಮ್ಮ ಅಂತ ಅಂದರೆ ಅದನ್ನು ಭಾಳ ದೊಡ್ಡದು ಮಾಡಿ ಹೇಳೋದನ್ನು ಸ್ಟಾಪ್ ಮಾಡಬೇಕು. ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಜಾಸ್ತಿ ಯಾರು ಯೋಚನೆ ಮಾಡ್ತಾರೆ ಅವರಿಗೆ ನೆಗೆಟಿವ್ ಥಾಟ್ಸ್ ಬರೋದು. ನಾವು ಹೆಲ್ದಿ ಆಗಿರಬೇಕು ಅಂದರೆ ನಾವು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀವಿ ಅನ್ನೋದು ಮುಖ್ಯ. ಎಕ್ಸಾಕ್ಟ್ಲಿ. ಬೇರೆಯವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಅವರ ಹೆಲ್ದಿ, ಅವರ ಅನ್ಹೆಲ್ದಿ ಪರ್ಸ್ನಾಲಿಟಿ ಮೇಲೆ ನಿಂತಿದೆ. ಅದಕ್ಕೆ 1 hour ವರ್ಕೌಟ್ ಏನಿದೆ ಅದು ನಮಗೆ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ನ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ KB. ತಿಂಗಳಲ್ಲಿ ನಾವು ಒಂದು ಪಾಡ್ಕಾಸ್ಟ್ ಹಾಕಿದ್ವಿ, ಯಾವುದು ಫೈನಾನ್ಸ್ ಮತ್ತು ಒಂದು ಆಧ್ಯಾತ್ಮದ ವಿಚಾರವಾಗಿ. ತಾರಾ ಮಂಜುನಾಥ್ ಅವರು ಇದ್ದರು ನಮ್ಮ ಜೊತೆ. ಸೊ ಆ ಪಾಡ್ಕಾಸ್ಟ್ಗಳು ನೋಡಿದ ಮೇಲೆ ನೆಕ್ಸ್ಟ್ ಯಾವ ಪ್ರೋಗ್ರಾಮಿಗೆ ಕರೆಸ್ತೀರಾ ಅವ್ರನ್ನ ಅಂಥೇಳಿ ಸಿಕ್ಕಾಪಟ್ಟೆ ಡಿಮ್ಯಾಂಡು ಬರ್ತಾನೆ ಇತ್ತು. ಸೊ ಹಾಗಾಗಿ ನಿಮಗೆ ನಮ್ಮ ವೀಕ್ಷಕರಿಗೆ ಬೇಜಾರು ಮಾಡಬಾರ್ದು ಅಂಥೇಳಿ ಮತ್ತೆ ಅವ್ರನ್ನ ನಮ್ಮ ಪಾಡ್ಕಾಸ್ಟ್ಗೆ ಕರ್ಕೊಂಡ್ಬಂದಿದ್ದೀವಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಸೊ ನೀವು ಅದು ಹೆಂಗೆ ಆ ವೈಬ್ ಕ್ರಿಯೇಟ್ ಮಾಡಿದ್ದೀರಾ ಗೊತ್ತಿಲ್ಲ, ಹೆವಿ ಡಿಮ್ಯಾಂಡ್ಸ್ ಇದೆ ನಿಮಗಂತೂ. ಸೊ ಈ ಸಲ ನಾವು ಟಾಪಿಕ್ ತೊಗೊಂಡಿರೋದು ಹೆಲ್ತ್ ವಿಚಾರವಾಗಿ, ಆರೋಗ್ಯ. ಈ ಕಾಲಘಟ್ಟ ಬದಲಾಗ್ತಾ ಬಂದಂಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಒಂದು. ಆಮೇಲೆ ನಾವು ಏನು ಫುಡ್ ತಗೊಳ್ತೀವಿ ಅದು ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಒಂದು. ಇವಾಗ ಹೆಂಗಾಗಿದೆ ಅಂದರೆ, ಮೊದಲೆಲ್ಲ ಹಳ್ಳಿ ಕಡೆ ಒಳ್ಳೆ ಫುಡ್ ಸಿಗ್ತಾ ಇತ್ತು, ಚೆನ್ನಾಗಿ ತಿಂತಿದ್ವಿ, ನಾವಿಂಗೇನು ಕಾಯಿಲೆ ಬರ್ತಿರ್ಲಿಲ್ಲ ಅಂತೇಳಿ. ಇವಾಗ ತಗೊಳ್ಳೋ ತರಕಾರಿಯಲ್ಲೇ ವಿಷ ಇದೆ, ಸೊ ಇನ್ನು ಹೆಂಗೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಮೊದಲನೇದಾಗಿ ನಾನು ತಗೊಳ್ತಾ ಇರೋ ವಿಚಾರ ಅಂದರೆ, ನಾವು ತಗೊಳ್ಳೋ ಆಹಾರ ನಮ್ಮ ಮಾನಸಿಕ ಸ್ಥಿತಿಗಳ ಮೇಲೆ ಎಫೆಕ್ಟ್ ಬೀಳತ್ತಾ? ಓಕೆ. ಸೊ ಈಗ ಫಸ್ಟ್ ನೀವು ಕೇಳ್ದಂಗೆ ನಾವು ತಗೊಳ್ತಾ ಇರೋ ಎಲ್ಲ ಆಹಾರದಲ್ಲೂ ವಿಷ ಇದೆ ಇವಾಗ ಅಂತ ಏನು ಹೇಳಿದ್ರಿ. ನಾವು ತಿನ್ನೋ ಆಹಾರದಲ್ಲಿ ವಿಷ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಂತೂ ಇರುತ್ತೆ. ಓಕೆ, ನಮ್ಮ ಥಾಟ್ ಲೆವೆಲಲ್ಲಿ. ಎಷ್ಟೋ ಸಲ ನೀವು ಹೆಲ್ದಿ ಫುಡ್ ತಿಂದರೂ ಸಹ ನೀವು ಮನಸ್ಸಿನಿಂದ, ಓಕೆ, ಬಿಕಾಸ್ ನಾನು ನ್ಯೂಟ್ರಿಷನಿಸ್ಟ್ ಅಲ್ಲ, ಡಾಕ್ಟರ್ ಅಲ್ಲ, ನಾನು ಫುಡ್ ಬಗ್ಗೆ ಹೇಳಕ್ಕೆ, ನಾನು ಹೀಲರ್ ಆ್ಯಂಡ್ NLP ಪ್ರಾಕ್ಟೀಷನರ್ ಆಗಿರೋದ್ರಿಂದ ನಾನು ನ್ಯೂರಾನ್ಸ್ ಬಗ್ಗೆ ಮಾತಾಡ್ಬೋದು, ಆ್ಯಂಡ್ ಥಾಟ್ಸ್ ಬಗ್ಗೆ ಮಾತಾಡ್ಬೋದು, ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ಬೋದು, ಎಮೋಷನ್ಸ್ ಬಗ್ಗೆ ನಾವು ಮಾತಾಡ್ಬೋದು. ಸೊ ಫುಡ್ಡಲ್ಲಿ ಏನು ವಿಷ ಇರುತ್ತೆ ಅಂತ ಹೇಳ್ತೀವಿ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಇದೆ ಅಲ್ವಾ. ಅಂದರೆ ನೀವು ಸಾಲ್ಟ್ ಹಾಕಿ ಇಷ್ಟೊತ್ತು ನೆನೆಸ್ಬಿಟ್ಟು ಅದನ್ನು ವಾಶ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ. ಆರ್ಗ್ಯಾನಿಕ್ಕು ಸಿಗುತ್ತೆ ಇವಾಗ, ಬೇರೆ ಕಡೆನೂ ಸಿಗುತ್ತೆ ಇವಾಗ. ನಾವೇ ಬೆಳ್ಕೊಳ್ಳೋ ಆಪರ್ಚುನಿಟಿ ಕೂಡ ಇವಾಗೆಲ್ಲ ಸಾಕಷ್ಟು ಲ್ಯಾಂಡ್ ಇದೆಲ್ಲ ಇದೆ. ಅಂದರೆ ಅವರೇ ಬಂದು ನಮಗೆ ತೋಟ ಎಲ್ಲ ಮಾಡ್ಕೊಡ್ತಾರೆ, ಟೆರೆಸ್ ಗಾರ್ಡನ್ ಮಾಡ್ಕೊಡ್ತಾರೆ, ಅವರೇ ಬೆಳೆಸ್ತಾರೆ. ಒಂದು ಮನೆಗೆ ಎಷ್ಟು ಬೇಕು ಅಷ್ಟನ್ನು ಅವರು ಮಾಡಿಸ್ತಾರೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ನಾನು ಮಾಡಿಸ್ತಾ ಇದ್ದೀನಿ. ಇವನ್ ಅಕ್ಕಿಯಿಂದ ಹಿಡಿದು ಎಲ್ಲ ಆರ್ಗ್ಯಾನಿಕ್ನ ನಾವು ಯೂಸ್ ಮಾಡ್ತಾ ಇರೋದು. ಅದು ಹೇಗೆ ಅಂದರೆ ನಮ್ದಲ್ಲ ಲ್ಯಾಂಡು, ಆದರೆ ಅಲ್ಲಿ ತಿಂಗಳ ನಂಗೆ ಏನು ಬೇಕು ಅದನ್ನ ಅಲ್ಲೇ ಬೆಳೆದು ಅವರೇ ಕೊಡ್ತಾರೆ. ಸೊ ಆ ಥರ ಎಲ್ಲ ಇವಾಗ ಆಗಿದೆ. ಸೊ ನಮಗೆ ರೀಸೆಂಟಾಗಿ ಯಾರೋ ಕಾಂಟ್ಯಾಕ್ಟ್ ಮಾಡಿದಾಗ ಭಗವಂತನೇ ಕಲ್ಸಿದಾರೆ ಅನ್ಸುತ್ತೆ ಇನ್ನು ಆರೋಗ್ಯವಾಗಿರಕ್ಕೆ ಅಂತ ಅನ್ಕೊಂಡೆ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನೆಲ್ಲ ಕ್ಲೀನ್ ಮಾಡಕ್ ನಮಗೆ ಇದೆ ಅಟ್ಲೀಸ್ಟ್ ಬೇರೆ. ಬಟ್ ಮನಸ್ಸು ನಮಗೆ ವಿಷ ಆದಾಗ ನಾವು ಯಾವ ಆಹಾರ ತಿಂದ್ರೂ ಕೂಡ ಅದು ವಿಷ ಆಗುತ್ತೆ. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ ಇದೆ, ವಾಟ್ ಯು ಈಟ್ ಯು ಬಿಕಮ್ ಅಂತ. ನೀವೇನು ತಿಂತೀರಾ ಅದು ನೀವು ಆಗ್ತೀರಾ ಅಂತ. ಸೊ ನೀವೇನು ತಿಂತೀರಾ ಅನ್ನೋದು ಏನು ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅಂದರೆ, ಈಗ ನಾವು
ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಈಗ ನೀವು ಒಂದು ಸಾವಿನ ಮನೆಗೆ ಹೋಗಿದ್ದೀರಾ. ಒಂದು ಸಾವಿನ ಮನೆಗೆ ಹೋದಾಗ ಅಲ್ಲಿ ನಿಮಗೆ ಊಟ ಎಲ್ಲ ಮಾಡಿರ್ತಾರಾ, ಅಡುಗೆ ಎಲ್ಲ ಮಾಡಿರ್ತಾರಾ? ಮಾಡಲ್ಲ, ಕರೆಕ್ಟ್ ಅಲ್ವಾ? ಅಲ್ಲಿಂದ ನೀವು ಯಾವುದೋ ಒಂದು ಸಾವನ್ನ ಮುಗಿಸ್ಕೊಂಡು ಬರಬೇಕಾದ್ರೆ, ವಾಪಸ್ ಬರಬೇಕಾದ್ರೆ ನಿಮಗೆ ಈಗ ಚಾಕ್ಲೇಟ್ ಕೊಡ್ತಾರೆ ಅಥವಾ ಬಾಳೆಹಣ್ಣು ಕೊಡ್ತಾರೆ, ಒಂದು ಲೋಟ ಏನೋ ಒಂದು ಸ್ವೀಟ್ ಆ ಥರದ್ದು ತಣ್ಣಗೇನಾದ್ರು ಕೊಡ್ತಾರೆ. ಅದಕ್ಕೆ ರೀಸನ್ ಬಂದು ಅವಾಗೆಲ್ಲ ಹತ್ತಿರ್ತಾರೆ, ಟಯರ್ಡ್ ಆಗಿರ್ತಾರೆ, ಸುಸ್ತಾಗಿರುತ್ತೆ, ಆಮೇಲೆ ಬಿಸಿಲಲ್ಲಿ ಬಂದಿರ್ತಾರೆ, ದೂರದಿಂದ ಬಂದಿರ್ತಾರೆ. ಸಾವಿನ ಮನೇಲಿ ಅಡುಗೆ ಮಾಡೋಕ್ಕೆ ಅವೆಲ್ಲ ಆಗಲ್ಲ, ಎಮೋಷನ್ಸು ಅವ್ರಿಗೆ ಭಾರ ಆಗುತ್ತೆ ಮಾಡೋಕ್ಕೆ. ಆ ಕಾರಣಕ್ಕೆ ಹೊರಗಡೆ ಇರೋರು ಯಾರೋ ಊಟ ಮಾಡಿ ತಂದ್ಕೊಡೋದಾಗಿರ್ಬೋದು, ಅಡುಗೆ ಮಾಡಿ ತಂದ್ಕೊಡೋದು, ಅಥವಾ ಸುಸ್ತಾಗಿರ್ತಾರೆ ಆ ಟೈಮಲ್ಲಿ ಒಂದು ಸ್ವೀಟ್ ಬಂದಾಗ, ನಾಲ್ಗೆಗೆ ಒಂದು ಸ್ವೀಟ್ ಅಥವಾ ಬೇರೆ ಟೇಸ್ಟ್ ಬಂದಾಗ ಆ ಒಂದು ಥಾಟ್ ಡೈವರ್ಟ್ ಆಗುತ್ತೆ ಅನ್ನೋಕೆಲ್ಲ ಈ ಸಿಸ್ಟಮ್ನ ಮಾಡಿದ್ದಾರೆ. ಬಟ್ ನೀವು ಆ ಥರದ ಒಂದು ಹಾಸ್ಪಿಟಲ್ಗೆ ಹೋದಾಗ ಅಥವಾ ಸಾವಿನ ಮನೆಗೆ ಹೋದಾಗ ಏನೂ ಬೇಡ, ನೀವು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅಥವಾ ಸಾವಿನ ಮನೆಗೆ ಹೋದಾಗ ನೀವು ಚೆನ್ನಾಗಿರೋ ಊಟನ ತಿನ್ನೋಕೆ ನಿಮಗೆ ಮನಸ್ಸೇ ಬರಲ್ಲ. ಇನ್ ಕೇಸ್ ನಿಮ್ಗೆ ಇಷ್ಟವಾಗಿರೋ ಫುಡ್ಡನ್ನ ಹಾಸ್ಪಿಟಲಲ್ಲಿ ನಿಮಗೆ ತಂದರೂ ಕೂಡ ನಿಮ್ಗೆ ಅಷ್ಟು ತಿನ್ಬೇಕಂತ ಅನ್ಸಲ್ಲ, ಕರೆಕ್ಟಾ? ಅದೇ ದೇವಸ್ಥಾನದ ಪ್ರಸಾದಗಳನ್ನ ಕಾಯ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ತಿಂತೀವಿ ಆ್ಯಂಡ್ ಹುಡ್ಕೊಂಡು ಹೋಗ್ತೀವಿ ಪ್ರಸಾದ ತಿನ್ನೋಕ್ಕೋಸ್ಕರ. ನಾನು ಧರ್ಮಸ್ಥಳದಲ್ಲಿ 3 ಟೈಮ್ ಊಟ ಮಾಡಬೇಕು, 2 ಟೈಮ್ ಊಟ ಮಾಡಬೇಕು ಅಂತ ಸ್ಟೇ ಆಗು ಹೋಗ್ತೀನಿ. ಲೈಕ್ ನಾನು ರಿಪೀಟೆಡ್ಲಿ ನಾನು ಧರ್ಮಸ್ಥಳದಲ್ಲಿ ಊಟಕ್ಕೆ ಹೋಗ್ತೀನಿ. ಯಾಕಂದರೆ ಅಲ್ಲಿ ಆಹಾರ ಟೇಸ್ಟ್ ಇರುತ್ತೆ ಅನ್ನೋದು ಒಂದು. ಆ ಟೇಸ್ಟ್ ಎಲ್ಲಿಂದ ಬಂತು ಅಂದರೆ ಎಮೋಷನ್ಸಿಂದ, ಪ್ರಾರ್ಥನೆಯಿಂದ. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದೇ ಮನೆಗೆ ಹೋಗಿ ಊಟ ಮಾಡ್ತೀರಾ ಅಂದ್ಕೊಳ್ಳಿ, ಯಾವುದೇ ಮನೆಗೆ ಹೋಗಿ ನೀರು ಏನು ಕೊಡ್ತಾರೆ ಅದನ್ನು ಕುಡಿತೀರಾ ಅಂದ್ಕೊಳ್ಳಿ, ಅದನ್ನು ಕುಡಿಬೇಕಾದ್ರೆ ನೀವೊಂದು ಎನರ್ಜಿ ಸೆಟ್ ಮಾಡಿ. ಅಂದರೆ ಈ ಆಹಾರದಲ್ಲಿ ಭಗವಂತನ ಆಶೀರ್ವಾದ ತುಂಬಿದೆ ಆ್ಯಂಡ್ ಇದು ತೀರ್ಥ ಥರ ನಾನು ತಗೊಳ್ತಾ ಇದ್ದೀನಿ, ಇದು ಭಗವಂತನ ಪ್ರಸಾದ ಆ್ಯಂಡ್ ಇದರಿಂದ ನನ್ನ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಸಂಕಲ್ಪ ಮಾಡ್ಕೊಂಡು ನೀವು ಯಾರ ಮನೆ ಕಾಫಿ ಕುಡೀರಿ, ಟೀ ಕುಡೀರಿ, ಜ್ಯೂಸ್ ಕುಡೀರಿ, ನೀವು ಕೈಯಲ್ಲಿ ಇಟ್ಕೊಂಡಾಗ ನೀವು ಹಂಗಂತ ಹಿಂಗೆ ಇಟ್ಕೊಂಡು ಅವ್ರ ಮುಂದೆ ಏನು ಮಾಡಬೇಕಾಗಿಲ್ಲ, ಮನಸ್ಸಿಂದ ಅದನ್ನು ಹೇಳ್ಕೊಂಡು ಕುಡೀರಿ. ಸೊ ನೀವು ಯಾವಾಗ ಥಾಟ್ ಶಿಫ್ಟ್ ಮಾಡ್ತೀರಾ ಅಂದರೆ ಥಾಟ್ ಹಾಕ್ತೀರಾ, ಎನರ್ಜಿ ಫೀಡ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಆ ಆಹಾರ ಕೂಡ ನಿಮಗೆ ಬೆನಿಫಿಟ್ ಆಗಿ ವರ್ಕ್ ಆಗುತ್ತೆ. ಒಂದು ಅದ್ರ ಜೊತೆ ನಾವೇನು ಹೊರಗಡೆಯಿಂದ ಕ್ಲೀನ್ ಮಾಡಬೇಕು ಅದು ಮಾಡೋದು ಫಿಸಿಕಲ್ ಫಾರ್ಮ್ ನಾವು ಮಾಡಲೇಬೇಕು. ಬಟ್ ಮೆಂಟಲಿ ನಾವು ಆಹಾರಗಳಲ್ಲೂ ಕೂಡ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಆಹಾರದಿಂದ ಮನಸ್ಸು ಹಾಳಾಗ್ತಾ ಇದೆ ಅನ್ನೋದು ಒಂದಾದರೆ, ಇವತ್ತು ನಾವು ಕನ್ಸ್ಯೂಮ್ ಮಾಡ್ತಾ ಇರುವಂತಹ ವಿಷಯಗಳಿಂದ ಆರೋಗ್ಯ ಹಾಳಾಗ್ತಾ ಇದೆ. ಆಹಾರದಿಂದ ಆರೋಗ್ಯ ಹಾಳಾಗೋದು ಒಂದು ಕಡೆ ಆದರೆ, ಕನ್ಸ್ಯೂಮ್ ಮಾಡ್ತಿರೋ ವಿಷಯಗಳು ಏನು ವಿಷಯಗಳು ಏನು ಹೇಳ್ತಾರೆ, ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಅಂತಹ ಕೆಲವೊಂದು ವಿಚಾರಗಳು, ಕಂಟೆಂಟ್ಸ್ಗಳು ನಮ್ಮ ಸಬ್ಕಾನ್ಷಿಯಸ್ಗೆ ಉಳ್ಕೊಂಡು ಫೀಲ್ ಆಗುತ್ತೆ, ಭಯ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಆತಂಕ ಸ್ಟಾರ್ಟ್ ಆಗುತ್ತೆ, ದುಃಖ ಬರುತ್ತೆ. ಇವೆಲ್ಲ ಎಲ್ಲಿಂದ ಬರ್ತಿದೆ ಅಂದರೆ, ನೀವಿವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ, ಅಥವಾ ನೀವು ಮೂವಿಗೆ ಹೋದ್ರೂ ಆಲ್ಮೋಸ್ಟ್ ನಮಗೆ ಈ ಗಲಾಟೆ ಸೌಂಡ್ಗಳೇ ಜಾಸ್ತಿ ಇರುತ್ತೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ವಿಷಯಗಳನ್ನ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಲ್ಲ, ಆ ವಿಷಯಗಳೇ ಇವತ್ತು ವಿಷ ಆಗ್ತಾ ಇರೋದು ನಮಗೆ. ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ಹಾರರ್ ಮೂವಿನ ನೀವು ಮಗುಗೆ ತೋರಿಸಿ ನೆಕ್ಸ್ಟ್ ಟೈಮ್ ಅದು ರೂಮಿಗೆ ಹೋಗೋಕೆ ಹೆದರುತ್ತೆ. ಕರೆಕ್ಟ್. ಆ ವಿಷ ನಾವು ಬಿತ್ತಿ ಆಯ್ತಾ. ಸೊ ತಗೊಂಡಾಗಿದೆ, ಮಗು ತಿಂದ್ಬಿಟ್ಟಿದೆ. ಇವಾಗ ಈಗ ನೀವು ಆ ಮಗುಗೆ ಬಾಳೆಹಣ್ಣು ಕೊಟ್ಟರು ಶಕ್ತಿ ಬರಲ್ಲ, ನೀವು ಪ್ರೋಟೀನ್ ಕೊಟ್ಟರು ಅದಕ್ಕೆ ಶಕ್ತಿ ಬರಲ್ಲ. ನೀವೇನು ಎಷ್ಟೇ ಕೌನ್ಸಿಲಿಂಗ್ ದೆವ್ವ ಇಲ್ಲ, ಇಟ್ಸ್ ಆಲ್ ಇದು ಏನೇ ಸ್ಟೋರಿ ಎಷ್ಟೇನೆ ಏನೇ ಹೇಳಿದ್ರು ಅಕ್ಸೆಪ್ಟೆನ್ಸ್ ಬರಲ್ಲ. ಸೊ ಆ ವಿಷ ತಿಂತು ಅದು. ಸೊ ತಿನ್ನೋದು ಅಂದರೆ ಬರೀ ಆಹಾರ ಅಲ್ಲ, ವಿಷಯಗಳು ಕೂಡ. ನಾವೇನು ನೋಡ್ತೀವಿ, ನಾವೇನು ಕೇಳಿಸ್ಕೊಳ್ತೀವಿ, ನಾವೇನನ್ನ ಮಾತಾಡ್ತೀವಿ, ಯಾರ ಜೊತೆಲಿರ್ತೀವಿ, ಅದೆಲ್ಲವೂ ನಮ್ಮ ಒಳಗಡೆಗೆ ನಾವು ಕನ್ಸ್ಯೂಮ್ ಮಾಡ್ಕೊಳ್ತೀವಿ. ಹಂಗೆ ಕನ್ಸ್ಯೂಮ್ ಮಾಡ್ತಾ 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 ನಮ್ಮ ಲೈಫ್ನ ನಾವು ಸ್ಪಾಯ್ಲ್ ಮಾಡ್ಕೊಳ್ತೀವಿ. ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಇವತ್ತು ಜಾಸ್ತಿ ಆಗ್ತಾ ಇರೋದು ಅದೇ ಕಾರಣಕ್ಕೇನೆ. ವಿಷಯಗಳು, ಬೇಡವಾಗಿರೋ ವಿಷಯಗಳನ್ನು ಸ್ವೀಕರಿಸಿ ದೇಹಕ್ಕೆ ಸಾಕಾಗ್ಬಿಟ್ಟಿದೆ. ಆ್ಯಂಡ್ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಇವತ್ತು. ಸೊ
ನನ್ನ ಪ್ರಕಾರ ಮೆಂಟಲ್ ಸ್ಟ್ರೆಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಅದಕ್ಕೆ ಮೂಲ ಕಾರಣನೇ ನಾವು ನೋಡ್ತಾ ಇರೋ, ಕೇಳ್ತಾ ಇರೋ, ಮಾತಾಡ್ತಾ ಇರುವಂತಹ ವಿಷಯಗಳು. ಅದು ಮೀಡಿಯಾದಲ್ಲಿ ಏನು ಮೀಡಿಯಾಗಳಲ್ಲಿ ಆಗ್ಬೋದು, ಅಥವಾ ಬೇರೆಯವರು ಮನೆ ಸುತ್ತಮುತ್ತ ಆಗ್ಬೋದು, ಮೂವಿ ಆಗ್ಬೋದು, ಎಲ್ಲದೂ ಕೂಡ ಇನ್ಫ್ಲೂಯೆನ್ಸ್ ಕೂಡ ಆಗ್ತಾ ಇದ್ದಾರೆ ಇವತ್ತು ವಿಷಯಗಳಿಂದ. ಸೊ ಇವತ್ತು ಎಷ್ಟು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ, ನಾನು ಒಂದು ಹೇಳಬೇಕು, ನಂಗೆ ತುಂಬ ಕ್ಲೋಸ್ ಇರುವಂಥ, ತುಂಬ ಆಪ್ತರು ಸೈಕ್ಯಾಟ್ರಿಸ್ಟ್ ಒಬ್ಬರಿದ್ದಾರೆ. ಸೊ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅಂತ, ಅವ್ರ ಆಥರ್ ಕೂಡ. ಸೊ ನಂಗೆ ತುಂಬ ಕ್ಲೋಸ್ ಇದ್ದಾರೆ. ಅವರು ಬಾಳಿಗ ಹಾಸ್ಪಿಟಲ್, ಮಂಗಳೂರಲ್ಲಿರೋ ಬಾಳಿಗ ಹಾಸ್ಪಿಟಲಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿದ್ದಾರೆ. ಅವರು ಮಂಗಳೂರಿಗೆ ಬಂದಾಗ ಮೀಟ್ ಮಾಡಿ ಅಂತ ಹೇಳಿದರು ಅಂದ್ಬಿಟ್ಟು ನಾನು ಮಂಗಳೂರಿಗೆ ಹೋದಾಗ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಅವ್ರಿಗೆ ಹೋದ ತಕ್ಷಣ ನಾನು ಏನು ಹೇಳಿದೆ, ಈ ಹಾಸ್ಪಿಟಲ್ ವೈಬ್ಸೇ ಬೇರೆ ಅಲ್ವಾ ಅಂತ. ಅವ್ರು ಡಾಕ್ಟ್ರ್ ಅಲ್ವಾ, ಅವರಿಗೆ ವೈಬ್ರೇಷನ್ಸು, ಎನರ್ಜಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಅವರು ನಂಗೆ ರೇಗಿಸ್ತಾ ಇರ್ತಾರೆ. ಆಯಿತು ಬಿಡಿ, ನಿಮ್ಗೆ ಎನರ್ಜಿ ಬಗ್ಗೆ ಮಾತಾಡಲ್ಲ, ಸ್ಮೆಲ್ ಬೇರೆ ಬರ್ತಾ ಇಲ್ವಾ ಅಂತ ಕೇಳಿದೆ. ನಮ್ಗೆ ಇದು ಸೆಟ್ ಆಗಿಬಿಟ್ಟಿದೆ ಸ್ಮೆಲ್ಲು ಅಂತ. ಒಳಗಡೆ ಹೋದ್ರೆ ಒಂದು ಔಷಧಿ ಸ್ಮೆಲ್ಲು, ಯಾರ ಮುಖದಲ್ಲೂ ಸ್ಮೈಲ್ ಇಲ್ಲ, ಎಲ್ಲ ಬೇಜಾರು, ಎಲ್ಲ ಟೆನ್ಷನ್ನು. ಆಮೇಲೆ ನಂಗೆ ಟೈಮ್ ಇರಲಿಲ್ಲ ಅವತ್ತು ಅವ್ರ ಜೊತೆ ನನಗೆ ಮಾತಾಡೋಕ್ಕೆ. ನಾನು ಇನ್ನೊಂದು ಇವೆಂಟಿಗೆ ಹೋಗಬೇಕು ಸರ್, ನಾನು ಹೊರಡ್ತೀನಿ ಅಂದೆ. ಅವ್ರು ಇನ್ನೊಂದಿನ ಫ್ರೀ ಮಾಡ್ಕೊಂಡು ಬನ್ನಿ, ಮೇಲ್ಗಡೆ ನಾನು ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗಳು ಯಾವ್ಯಾವ ಪೇಷಂಟ್ಸ್ ಇದ್ದಾರೆ ಎಲ್ಲ ತೋರಿಸ್ತೀನಿ, ಒಂದ್ಸಲ ನೋಡಿ ನೀವು ಅಂತೇಳಿ, ನಿಮ್ಮ ಕಡೆಯಿಂದ ಏನು ಮಾಡ್ಬೋದು ಮಾಡಿ ನೀವು ಅಂತ ಅವರು ಒಂಥರ ಲೈಕ್ ಅವ್ರ ಡಾಕ್ಟರು, ನಾವು ಹೀಲರು ಥರ. ಚೆನ್ನಾಗಿತ್ತು ಅವ್ರ ಜೊತೆ ಕಾನ್ವರ್ಸೇಷನ್. ಆಗ ನಂಗೆ ಎಷ್ಟು ಬೇಜಾರಾಯ್ತು ಅಂದರೆ, ಸರ್ ಎಷ್ಟು ಜನ ಬರ್ತಾರೆ ಒಂದು ದಿನಕ್ಕೆ, ಯಂಗ್ಸ್ಟರ್ಸ್ ಜಾಸ್ತಿ ಇದ್ದಾರಾ ಅಂದರೆ, ನೀವು ಮೇಲೆ ಅಡ್ಮಿಟ್ ಇದಕ್ಕೆ ಬನ್ನಿ ಗೊತ್ತಾಗುತ್ತೆ ಅಂತ. ಅಂದರೆ ಅಷ್ಟು ಕೌನ್ಸಿಲಿಂಗ್ ಬರ್ತಾ ಇದ್ದಾರೆ, ಅಷ್ಟು ಅಪಾಯಿಂಟ್ಮೆಂಟ್ಸ್ಗಳು, ಡಾಕ್ಟ್ರು ಫ್ರೀನೇ ಇಲ್ಲ. ಸೊ ಪಾಪ ಅವರು ಹೆಂಗೆ ಹೇಳ್ತಾರೆ ಅಂದರೆ, ಬೇಜಾರಾಗುತ್ತೆ ಅಮ್ಮ, ಏನು ಮಾಡೋದು, ಬಟ್ ಅವ್ರಿಗೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಚಿಕ್ಕದಕ್ಕೆ ದೊಡ್ಡ ಟೆನ್ಷನ್ ಇಟ್ಕೊಂಬರ್ತಾರೆ ಅಂತ. ಇವತ್ತು ಅದನ್ನು ಫೇಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಮೆಂಟಲ್ ಸ್ಟ್ರೆಸ್ಸು ನಾವು ಫಸ್ಟು ಅವಾಯ್ಡ್ ಮಾಡಬೇಕು. ಕೆಲವೊಂದು ಮಾಸ್ ಮೂವಿಗಳಾಗಿರ್ಬೋದು, ಅಥವಾ ಒಂಥರ ಹಾರರ್ ಮೂವಿ, ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್, ಅದು ಏನಕ್ಕೆ ಅಷ್ಟು ಇಷ್ಟಪಡ್ತಾರೆ ಅಂತಂದ್ರೆ, ನಾನು ಯಾವ್ದಾದ್ರು ಒಂದು ಮೂವಿಗೆ ಹೋಗ್ಬೇಕು ಅಂದ್ರೆ ಫಸ್ಟು ಅದು ಏನು ಕಂಟೆಂಟ್ ಅಂತ ನೋಡ್ತೀನಿ. ನಾನು ಹೋಗಿ ನೋಡ್ತೀನಿ, ನಾನು ನನ್ನ ಕಸಿನು ನನ್ನ ಹಸ್ಬೆಂಡ್ ಹೋಗಿ ನೋಡ್ತೀವಿ. ನಮಗೆ ಅದು ಓಕೆ, ಇದು ಫ್ಯಾಮಿಲಿ ಓರಿಯೆಂಟೆಡ್, ಇಲ್ಲಿ ಏನು ವಲ್ಗಾರಿಟಿ ಇಲ್ಲ, ಇಲ್ಲಿ ಯಾವುದು ಹಾನಿ ಆಗೋ ಥರ ಇಲ್ಲ ಅಂದರೆ ಇನ್ನೊಂದ್ಸಲ ಬುಕ್ ಮಾಡ್ಕೊಂಡು ಮಕ್ಕಳು ಕರ್ಕೊಂಡು ಹೋಗ್ತೀವಿ. ಓಕೆ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಅದು. ಯಾಕಂದರೆ ನಮಗೆ ನಾಲೆಜ್ ಇದೆ, ನಮ್ಗೆ ಏನು ಬೇಕಾ ಏನು ಬೇಡ ನೋಡ್ಬೋದು, ಮಕ್ಳಿಗೆ ನಾಲೆಜ್ ಇರಲ್ಲ. ಇವತ್ತು ಯಂಗ್ಸ್ಟರ್ಸ್ಗೆ ಆ ಒಂದು ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರೋದು. ಬರೀ ಯಂಗ್ಸ್ಟರ್ಸ್ ಎಲ್ಲ, ಈಗ ದೊಡ್ಡವರು ಕೂಡ ನಾಲೆಜ್ ಇಲ್ಲದೆ, ಪ್ರಜ್ಞೆ ಇಲ್ಲದೆ ಮೂವಿನ ನೋಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ತಿಂದಂಗೆನೆ. ಸೊ ಆ ಥರದ ವಿಷಯಗಳಿಂದ ನನ್ನ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅದು ನೆಕ್ಸ್ಟ್ ಸ್ಟೇಜು ಡಿಪ್ರೆಷನ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಇವಾಗ ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈ ಡಿಪ್ರೆಷನ್. ಇದೊಂದು ಸಣ್ಣ ಮ್ಯಾಟ್ರಿಗೆ ಅಮ್ಮ ಬೈಲು ಅನ್ನೋದಕ್ಕೆ ಹೋಗಿ ಮೊಬೈಲ್ ಕೊಟ್ಟಿಲ್ಲ ಅನ್ನೋದಕ್ಕೆ, ಈ ಥರ ಏನು ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕಮ್ಮಿ ಬಂತು, ಈ ಥರ ಸಣ್ಣ ವಿಚಾರಕ್ಕೆ ಡಿಪ್ರೆಸ್ ಆಗ್ತಾರೆ, ಸೂಸೈಡ್ ಮಾಡ್ಕೊಳ್ಳುವಂಥ ಡಿಸಿಷನ್ ತಗೊಂತಾರೆ. ಅಂದರೆ ಯಾವ ಮಟ್ಟದಲ್ಲಿ ನಮ್ಮ ಯುವ ಜನತೆ ನಡೀತಾ ಇದೆ ಅಂತ ಹೇಳಿ ಅನ್ಸುತ್ತೆ ಅಲ್ವಾ. ಯಂಗ್ಸ್ಟರ್ಸ್ ಬಗ್ಗೆ ಒಂಥರ ಲೈಕ್ ಒಂದು ಕಡೆ ನಾನು ಸ್ಪಿರಿಚುವಲ್ ಅಲ್ಲಿ ಹೇಳಿದ್ನಲ್ಲ, ಎಷ್ಟೋ ಜನ ಇವಾಗ ಸ್ಪಿರಿಚುವಲ್ಗೆ ಬಂದಿದ್ದಾರೆ, ಎಷ್ಟೋ ಜನ ಇದ್ರಲ್ಲಿದ್ದಾರೆ ಅಂತ. ಏನೇನು ಪ್ರಾಬ್ಲಮ್ ಆಗ್ತಿದೆ ಯಂಗ್ಸ್ಟರ್ಸ್ ಅಲ್ಲಿ, ಡಿಪ್ರೆಷನ್ಗೆ ಏನಕ್ಕೆ ಹೋಗ್ತಾ ಇದ್ದಾರೆ, ಮೇನ್ ಆಗಿ ನಾವು ಅದನ್ನ ನೋಡೋದಾದ್ರೆ, ಮೇಜರ್ ಆಗಿ ಬೇಗ ಇನ್ಫ್ಲೂಯೆನ್ಸ್ ಮಾಡ್ಬೋದಾದಂಥ ಒಂದು ಕ್ಯಾಟಗರಿ ಅಂದರೆ ಅದು ಯಂಗ್ಸ್ಟರ್ಸ್. ಆಯ್ತಾ, ಅವರಿಗೆ ಸ್ಪೀಡ್ ಬೇಕು. ಹೌದು, ಇವತ್ತು ಡಿಪ್ರೆಷನ್ ಇನ್ಸ್ಟೆಂಟ್ ಬೇಕು. ಇನ್ಸ್ಟೆಂಟ್ ಆಹಾರ ದೇಹಕ್ಕೂ ಹಾನಿಕರ ಅಲ್ವಾ. ಸೊ ಹಾಗೆ ಇನ್ಸ್ಟೆಂಟ್ ವಿಷಯಗಳು, ಇನ್ಸ್ಟೆಂಟ್ ಸಿಗುವಂಥ ಹ್ಯಾಪಿನೆಸ್ಸು ಮೈಂಡ್ಗೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಇವತ್ತು ಏನಕ್ಕೆ ಯಂಗ್ಸ್ಟರ್ಸ್ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇರೋದು, ಬರೀ ಯಂಗ್ಸ್ಟರ್ಸ್ ಅಂತಲ್ಲ, ಡಿಪ್ರೆಷನ್ಗೆ ಏನಕ್ಕೆ ಹೋಗ್ತಾರೆ ಅಂದರೆ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡೋದು ಕಲ್ತಿಲ್ಲ. ಎಮೋಷ್ನಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಗೊತ್ತಿಲ್ಲ. ದುಡ್ಡು ಮಾಡೋದು ಕಲಿತಾ ಇದ್ದಾರೆ, ಎಜುಕೇಷನ್ ಮಾಡ್ತಾ ಇದ್ದಾರೆ, ಜಾಬ್ಗೆ ಹೋಗೋದಕ್ಕೆ ಕಲಿತಾ ಇದ್ದಾರೆ, ಆದರೆ ಬದುಕನ್ನ ಹೇಗೆ ಬದುಕಬೇಕು ಅನ್ನೋ ನಾಲೆಜ್ನ ಇವತ್ತು ಪಡ್ಕೋತಾ ಇಲ್ಲ. ಸ್ಪೆಷಲಿ ಎಮೋಷ್ನಲ್ ಬ್ಯಾಲೆನ್ಸ್ ಇಲ್ಲ. ಅತ್ತೆ ಸೊಸೆ ಜಗಳ, ಸೊಸೆ ಫುಲ್ ಡಿಪ್ರೆಷನ್, ಅತ್ತೆ ಸೊಸೆ ಜಗಳ, ಅತ್ತೆ ಫುಲ್ ಡಿಪ್ರೆಷನ್, ಇವರಿಬ್ಬರು ನೋಡಿ ಗಂಡ ಡಿಪ್ರೆಷನ್, ಇವ್ರನ್ನೆಲ್ಲ ನೋಡಿ ಮಕ್ಕಳು ಡಿಪ್ರೆಷನ್, ಒಂಥರ ಡಿಪ್ರೆಷನ್ ಫ್ಯಾಮಿಲಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಬೇಕಾಗಿರೋದು ಎಮೋಷ್ನಲ್ ಹೀಲಿಂಗ್.
ಎಮೋಷ್ನಲ್ ನಾಲೆಡ್ಜ್, ಎಮೋಷ್ನಲಿ ನಾನು ಹೇಗಿರಬೇಕು ಆ್ಯಂಡ್ ಯಾವ ಥರದ ಸಮಸ್ಯೆಗಳನ್ನು ನಾನು ಫೇಸ್ ಮಾಡೋದನ್ನು ಹೇಗೆ ಕಲಿಬೇಕು. ನಮ್ಮ ಸೆಷನ್ನಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಡೀಲ್ ಮಾಡೋದು ಹೇಗೆ ಅಂತ ಒಂದು ಸೆಷನ್ ಮಾಡ್ತೀವಿ. ಅಂದರೆ ತುಂಬ ಸಿಂಪಲ್ ಟೆಕ್ನಿಕ್ಸ್, ಬಟ್ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವಾಗ ಅದನ್ನು ಮಾಡಿಸಿದಾಗ ಈ ಪ್ರಾಬ್ಲಮ್ಗೆ ಇದನ್ನು ಮಾಡಿ, ಈ ಪ್ರಾಬ್ಲಮ್ಗೆ ಇದನ್ನು ಮಾಡಿ ಅಂದಾಗ ನಾವೇನು ಟೀಚ್ ಮಾಡಲ್ಲ, ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಮಾಡಿಸಿದಾಗ ಮಾಡ್ಕೊಂಡ್ಮೇಲೆ ಏನು ಹೇಳ್ತಾರೆ ಗೊತ್ತಾ, ಮ್ಯಾಮ್ ಅದು ಹೆಂಗೆ ಚೇಂಜ್ ಆಯ್ತು ನಂಗೆ ಗೊತ್ತಾಗ್ತಿಲ್ಲ, ಅದು ಹಿಂಗಾಯ್ತು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಿಮ್ಮ ಎಮೋಷನ್ಸ್ನ ಶಿಫ್ಟ್ ಮಾಡಿದ್ರೆ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮ್ಮ ಎನರ್ಜಿ ಶಿಫ್ಟ್ ಆದರೆ ನಿಮ್ಮ ಸರೌಂಡಿಂಗ್ ಶಿಫ್ಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಈಗ ಯಾವುದೋ ಒಂದು ಬೇಜಾರಲ್ಲಿ ಕೂತಿರ್ತೀವಿ ಅಂತ ಅಂದ್ಕೊಳ್ಳಿ. ಒಂದು ಪುಟ್ಟ ಮಗು ಎಂಟ್ರಿ ಆಗುತ್ತೆ, ತುಂಟು ಮಾತು, ತುಂಬ ಚೆನ್ನಾಗಿ ಅದು ಆಟ ಆಡ್ತಾ ಇರುತ್ತೆ. ನೀವೆಷ್ಟೇ ಬೇಜಾರಲ್ಲಿದ್ದರೂ ಆ ಮಗು ಏನೋ ಕಾಮಿಡಿ ಮಾಡುತ್ತೆ ಅಂದರೆ ನೀವು ದುಃಖದಲ್ಲಿದ್ರೂ ನಗು ಬಂದ್ಬಿಡುತ್ತೆ. ಒಂಥರ ಆ ಮಗು ಆಟ ನೋಡ್ತಾ ನಾವು ಸಮಾಧಾನ ಆಗ್ತೀವಿ. ಯಾಕಂದರೆ ಆ ಮಗುವಿನಲ್ಲಿ ಹೀಲಿಂಗ್ ಎನರ್ಜಿ ಇದೆ. ಯಾಕಂದರೆ ಆ ಮಗು ಅದರದ್ದೇ ಆದಂಥ ವೈಬ್ರೇಷನ್ ಸೆಟ್ ಮಾಡ್ಕೊಂಡಿದೆ. ಇದು ಏನಕ್ಕೂ ಸೆಟ್ ಆಗಿಲ್ಲ, ಅದರದ್ದೇ ಆಟ, ಅದರದ್ದೇ ಫ್ಲೋ ಅಲ್ಲಿದೆ. ಬೇಜಾರಲ್ಲಿರೋರು ಇನ್ನೊಬ್ಬರನ್ನ ಬೇಜಾರೇ ಮಾಡೋದು. ಸೊ ಅದು ಖುಷಿಯಾಗಿದೆ, ಅದು ಖುಷಿನೇ ಕೊಡೋದು. ಕರೆಕ್ಟ್ ಅಲ್ವಾ? ಇದು ಹೀಲಿಂಗ್ ಮೆಥಡು. ಸೊ ನಾವು ಡಿಪ್ರೆಷನ್ನಲ್ಲಿ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹ್ಯಾಪಿನೆಸ್ನ ಇವತ್ತು ನಾವು ಫೀಲ್ ಮಾಡ್ತಾ ಇಲ್ಲ. ದೊಡ್ಡದೇನೋ ಮಾಡಿದ್ರೆ ನಾನು ಸಂತೋಷ ಪಡಬೇಕು ಅಂದ್ಕೊಂಡಿದ್ದೀವಿ, ಬಟ್ ಚಿಕ್ಕ ಚಿಕ್ಕದನ್ನು ಇವತ್ತು ನಾವು ಸೆಲೆಬ್ರೇಟ್ ಮಾಡಬೇಕು, ಚಿಕ್ಕ ಚಿಕ್ಕದನ್ನು ಎಂಜಾಯ್ ಮಾಡಬೇಕು. ವಾರದಲ್ಲಿ ಒಂದ್ಸಲ ಆದರೂ ಎಲ್ಲರೂ ಕೂತ್ಕೊಂಡು ಆಟ ಆಡಬೇಕು, ಗೇಮ್ ಆಡಬೇಕು. ಆ್ಯಂಡ್ ಅದರಲ್ಲಿ ಎಷ್ಟು ಮಜಾ ಇರುತ್ತೆ ಅಂದರೆ ನೀವು ಒಂದು 30 ಮಿನಿಟ್ಸ್ ಗೇಮ್ ಆಡೋಷ್ಟರಲ್ಲಿ, ಎಲ್ಲರ ಜೊತೆ ಆಟ ಆಡೋಷ್ಟರಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಶಿಫ್ಟ್ ಆಗುತ್ತೆ. ಇದೆಲ್ಲ ಟೈಮ್ ಪಾಸ್ಗೋಸ್ಕರ ಮಾಡೋದಲ್ಲ, ಎನರ್ಜಿ ಶಿಫ್ಟ್ಗೋಸ್ಕರ ಮಾಡಬೇಕು. ನಮ್ಮ ಎನರ್ಜಿ ಲೆವೆಲ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಕ್ಕೆ ಮಾಡಬೇಕಾಗಿರೋದು. ಸೊ ಡಿಪ್ರೆಷನ್ಗೆ ಹೋಗ್ತಾ ಇರೋದಕ್ಕೆ ಒಂದು ಎಮೋಷ್ನಲಿ ಇಂಬ್ಯಾಲೆನ್ಸ್ ಇರೋದು, ನಮ್ಮ ಭಾವನೆಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಕಲ್ತಿಲ್ಲ. ಆ್ಯಂಡ್ ಚಿಕ್ಕ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ಗಳನ್ನು ಹುಡ್ಕೋದಕ್ಕಿಂತ ಪ್ರಾಬ್ಲಮ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಆ್ಯಂಡ್ ಪ್ರಾಬ್ಲಮ್ನ ತೊಗೊಂಡು ಪ್ರಾಬ್ಲಮ್ ಇರೋರ ಹತ್ರನೇ ಹೋಗಿ ಕೇಳ್ತಾ ಇದ್ದಾರೆ ಸೊಲ್ಯೂಷನ್ನ. ಡಿಪ್ರೆಷನಲ್ಲಿರೋರ್ನೇ ಫ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸ್ಮೋಕ್ ಮಾಡೋರ್ನೇ ಹೆಂಗೆ ಫ್ರೆಂಡ್ ಮಾಡ್ಕೊತಾರೋ ಹಾಗೆ ಇವಾಗ ಡಿಪ್ರೆಷನಲ್ಲಿರೋರ್ನೇ ಫ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ರೈಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಸೊ ಎಜುಕೇಷನ್ ತುಂಬ ಮಾಡಿದ ತಕ್ಷಣ ನಮಗೆ ಎಮೋಷ್ನಲ್ ಬ್ಯಾಲೆನ್ಸ್ ಬರುತ್ತೆ ಅಂತ ಅಲ್ಲ. ನೀವು ಎಮೋಷ್ನಲಿ ಬ್ಯಾಲೆನ್ಸ್ಗೂ ಎಜುಕೇಷನ್ಗೂ ಸಂಬಂಧ ಇಲ್ಲ. ಸೊ ಯಂಗ್ಸ್ಟರ್ಸ್ ಇವತ್ತು ಏನಾಗಿದೆ, ಪ್ರೆಷರ್ ಜಾಸ್ತಿ ಆಗಿದೆ. ಮೇನ್ ಇವತ್ತು ಯಂಗ್ಸ್ಟರ್ ಅಂತಲ್ಲ, ಎಲ್ಲರೂ ಡಿಪ್ರೆಷನಲ್ಲಿ ಇರೋದಕ್ಕೆ ಇವತ್ತು ಪ್ರೆಷರ್. ಏನೇನು ಪ್ರೆಷರ್? ವರ್ಕ್ ಪ್ರೆಷರ್, ಮನಿ ಪ್ರೆಷರ್, ರಿಲೇಷನ್ಶಿಪ್ ಪ್ರೆಷರ್, ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಪ್ರೆಷರ್. ಅಂದರೆ ನೀನು ಒಂದು ಹೆಂಡತಿಯಾಗಿ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ನಿನ್ನ ಮೇಲಿದೆ ಅಂದಾಗ ಅದನ್ನು ನಿಭಾಯಿಸಕ್ಕೆ ಬರದೇ ಇದ್ದಾಗ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬರದೇ ಇದ್ದಾಗ ಕುಗ್ಗುತ್ತಾರೆ, ಡಿಪ್ರೆಷನ್ಗೆ ಹೋಗುತ್ತೆ. ಗಂಡಿನ ಮೇಲೆ ಓವರ್ ರೆಸ್ಪಾನ್ಸಿಬಿಲಿಟಿ ಪ್ರೆಷರ್. ಸೊ ಗಂಡು ಡಿಪ್ರೆಷನ್ ಅಂದರೆ ಮೇಲ್ ಡಿಪ್ರೆಷನ್ಗೆ ಹೋಗ್ತಾರೆ. ಆ್ಯಂಡ್ ಅತ್ತೆ, ಅಮ್ಮ, ದೊಡ್ಡವರಿಗೆ ಅಥಾರಿಟಿ ಮೇಲೆ ಪ್ರೆಷರ್. ಅಂದರೆ ಎಷ್ಟು ದಿನ ಅವರು ಸ್ವತಂತ್ರವಾಗಿರ್ತಾರೆ, ಈಗ ಮಕ್ಕಳ ಹತ್ರ ದುಡ್ಡು ಕೇಳಬೇಕು, ಸೊಸೆ ಬರ್ತಾರೆ, ಸೊಸೆ ಮಾತು ಕೇಳಬೇಕು. ಈ ಪ್ರೆಷರಿಂದ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಮಕ್ಕಳಿಗೆ ಪೇರೆಂಟ್ಸಿಂದ ಪ್ರೆಷರ್. ಸೊ ಎಜುಕೇಷನ್ ಪ್ರೆಷರು, ಸ್ಕೋರ್ ಮಾಡಬೇಕು ಅಂತ. ಯಂಗ್ಸ್ಟರ್ಸ್ಗೆ ಜಾಬ್ ಪ್ರೆಷರ್, ಕೆರಿಯರ್ ಪ್ರೆಷರ್. ಹುಡುಕಬೇಕು, ಇವಾಗ ಕೆಲಸ ಹುಡುಕಬೇಕು, ಕೆಲಸ ಹುಡುಕಿಲ್ಲ ಅಂದರೆ ನೀನು ವೇಸ್ಟ್ ಅಂತಾರೆ, ಕೆಲಸ ಹುಡುಕ್ಲಿಲ್ಲ ಅಂದರೆ ಮರ್ಯಾದೆ ಇಲ್ಲ, ಕೆಲಸ ಹುಡುಕ್ಲಿಲ್ಲ ಅಂದರೆ ಲೈಫ್ ಹೆಂಗೆ ರನ್ ಮಾಡಲಿ, ಕೆಲಸ ಸಿಕ್ತು ಸ್ಯಾಲ್ರಿ ಸರಿ ಹೋಗ್ತಾ ಇಲ್ಲ. ಈ ಎಲ್ಲ ಪ್ರೆಷರು ಸೇರಿ ಡಿಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಆ ಪ್ರೆಷರ್ನ ಯಾವ ಥರ ಹ್ಯಾಂಡ್ಲು ಮಾಡಬೇಕು, ಯಾವ ಥರ ಅದನ್ನು ನಾನು ಸಾರ್ಟ್ ಔಟ್ ಮಾಡ್ಕೊಬೇಕು ಅಂತ ಸಮಾಧಾನವಾಗಿ ಯೋಚನೆ ಮಾಡೋದು, ಅಥವಾ ಆ ರೀತಿ ಯೋಚನೆ ಮಾಡೋ ಅಂತಹ ಕಲಿಕೆ ಇವತ್ತು ಸ್ಕೂಲ್, ಕಾಲೇಜ್ ಎಲ್ಲ ಕಡೆ ಇಲ್ಲದೆ ಇರೋ ಕಾರಣ. ಸೊ ಡಿಪ್ರೆಷನ್ಗೆ ಮೂಲ ಕಾರಣ ಅದೆಲ್ಲದ್ರ ಜೊತೆ ನಾನು ಆಗಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ತುಂಬ ಇದೆ. ಮೊಬೈಲ್ ಸ್ಕ್ರಾಲಿಂಗು ಇವತ್ತು ಬರ್ತಾ ಇರುವಂಥ ಎಕ್ಸ್ಟ್ರೀಮ್ ಶಾಪಿಂಗ್ ಮೈಂಡ್ಸೆಟ್, ಕಂಪ್ಯಾರಿಷನ್. ನಾನು ಬೇರೆಯವ್ರ ಥರ ಇರಬೇಕು, ನಾನು ಅವ್ರ ಥರ ಆಗಬೇಕು, ಅವ್ರಿಗಿಂತ ನಾನು ಜಾಸ್ತಿ ಇರಬೇಕು ಅಂತ ಹಣದಲ್ಲಿ ಎಲ್ಲದರಲ್ಲೂ ಕಾಂಪಿಟೇಷನ್ಗೆ ಹೋಗೋದು, ಕಂಪ್ಯಾರಿಷನ್ ಮಾಡ್ಕೊಳ್ಳೋದು, ಸೆಲ್ಫ್ ಡೌಟು, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತ ನೆಗೆಟಿವ್ ಪೀಪಲ್ ಜೊತೆ ಜಾಸ್ತಿ ಇರೋದು, ಎಲ್ಲ ಸೇರಿ ಡಿಪ್ರೆಷನ್ ಅನ್ನೋ ಗಿಫ್ಟನ್ನ ಕೊಡುತ್ತೆ. ಸೊ ಅದು ಗಿಫ್ಟ್ ಅಂತ ನಾವು ಸ್ವೀಕರಿಸಿದ್ದೀವಿ. ಬಟ್ ಅದನ್ನ ಏನು ಆಪ್ಷನ್ ಇದೆ ನಮ್ಗೆ ಆ ಡಿಪ್ರೆಷನ್ ಇಂದ ಹೊರಗೆ ಬರಕ್ಕೆ 100% ಇದೆ. ಸೊ ಹಂಗಾದ್ರೆ
ಈ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಥವಾ ನಾನು ಡಿಪ್ರೆಷನ್ಗೆ ಹೋಗಬಾರ್ದು ಅನ್ನೋಂಥವ್ರು ಏನು ಮಾಡಬೇಕು? ಓಕೆ, ಮೊದಲನೇದಾಗಿ ನಾನು ಎಲ್ಲ ಟೈಮಲ್ಲೂ ನೀವು ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ನಾನು ಹೇಳೋ ಮೊದಲನೇ ವರ್ಡೇ ಡಿಸೈಡ್ ಮಾಡಬೇಕು. ಫಸ್ಟ್ ಡಿಸಿಷನ್ ತೊಗೊಬೇಕು, ನಾನು ಈ ಥರದ ಲೈಫ್ ಸ್ಟೈಲಿಂದ ಹೊರಗೆ ಬರಬೇಕು ಮೊದಲನೇದು. ಎರಡನೇದು, ಅದಕ್ಕೆ ಬೇಕಾಗಿರೋದೇನು, ನಾವು ಕೆಲವು ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಅವ್ರು ಇಲ್ಲದೆ ನಮ್ಗೆ ಇರೋಕ್ಕೆ ಆಗಲ್ಲ ಅಂತ. ಬಟ್ ಅವ್ರು ನಮ್ಮ ಲೈಫ್ನ ತುಂಬ ಸ್ಪಾಯ್ಲ್ ಮಾಡ್ತಿರ್ತಾರೆ. ಎಕ್ಸಾಂಪಲ್, ನಮಗೆ ಅಡಿಕ್ಷನ್ ಮಾಡಿಸೋದಾಗಿರ್ಬೋದು, ಅಥವಾ ಮೂವಿಗಳಿಗೆ ಹೋಗೋದಾಗಿರ್ಬೋದು. ಒಂಥರ ನಮ್ಮ ಎನರ್ಜಿ ಎಲ್ಲ ಕಡೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತಾಗ್ತಾ ಇರಲ್ಲ, ಅವರೇ ನಮ್ಮ ನಿಜವಾದ ಫ್ರೆಂಡ್ಸ್ ಅಂದ್ಕೊಂಡಿರ್ತೀವಿ. ಸೊ ನಾವು ಫಸ್ಟ್ ಥಿಂಕ್ ಮಾಡಬೇಕು, ನನಗೆ ಪ್ರೆಷರ್ ಎಲ್ಲಿಂದ ಬರ್ತಾ ಇದೆ, ಸೊ ನನಗೆ ಜಾಸ್ತಿ ಪ್ರೆಷರ್ ಎಲ್ಲ ಆಗ್ತಾ ಇದೆ. ಸೊ ಆ ಥರ ವಿಚಾರಗಳಲ್ಲಿ ನಾನು ಅವಾಯ್ಡ್ ಮಾಡಬೇಕು. ಬಿಕಾಸ್ ನಾನು ಪ್ರೆಷರಿಂದ ಇನ್ನೊಬ್ರಿಗೆ ನೀವು ಪ್ರೀತಿ ಕೊಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಬೆಸ್ಟ್ ಏನೂ ಕೊಡೋಕ್ಕಾಗಲ್ಲ. ನಾನು ಪ್ರೆಷರಲ್ಲಿದ್ದರೆ ಎದುರುಗಡೆಯವ್ರಿಗೆ ಪ್ರೆಷರ್ ಕೊಡ್ತೀನಿ. ಪಾಪ ನನ್ನಿಂದ ಅವ್ರು ಮತ್ತೆ ಪ್ರೆಷರ್ ತೊಗೊಳ್ಳೋದು ಬೇಡ, ನಾನು ಪ್ರೆಷರ್ ತೊಗೊಳ್ಳೋದು ಬೇಡ. ಸೊ ಇದು ಒಂದು. ಅಂದರೆ ನಮ್ಮ ಕಮ್ಯುನಿಟಿ ಚೇಂಜ್ ಮಾಡ್ಕೊಬೇಕು. ಕಮ್ಯುನಿಟಿ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಕಮ್ಯುನಿಟಿಗೆ ನಾವು ಕನೆಕ್ಟ್ ಆಗಬೇಕು. ಅದಕ್ಕೆ ಇವಾಗೆಲ್ಲ ಭಜನ್ ಕ್ಲಬ್ಸ್ ಅಂತ ಬಂದಿದೆ ಎಲ್ಲ ಕಡೆ. ಮತ್ತೆ ತಿಂಗಳಲ್ಲಿ ಒಂದು ಟೈಮು ಎಲ್ಲರೂ ಇವಾಗ ಬುಕ್ ರೀಡಿಂಗ್ ಸೆಷನ್ಸ್ ಅಂತ ಪಾರ್ಕ್ಗಳಲ್ಲಿ ಮಾಡ್ತಾರೆ ಯಂಗ್ಸ್ಟರ್ಸು. ಆಮೇಲೆ ಸ್ಟ್ರೇಂಜರ್ಸ್ ಮೀಟ್ ಅಂತ ಮಾಡ್ತಾರೆ, ಎಲ್ಲೆಲ್ಲಿರೋರು ಸ್ಟ್ರೇಂಜರ್ಸ್ಗಳು ಪರಿಚಯ ಆಗೋದು. ಕುಕ್ಕಿಂಗ್ ಮೀಟ್ ಮಾಡ್ತಾರೆ, ಸಂಗೀತ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಅಂದರೆ ನೀವು ಆ ಥರದ ಗ್ರೂಪ್ಗಳ ಜೊತೆ ಕನೆಕ್ಟ್ ಆಗಿ, ನೀವು ಎಲ್ಲೋ ನೋಡ್ಕೊಂಡು ಏನೋ ಮಾಡ್ಕೊಂಡು ಯಾರ ಜೊತೆಗೂ ನಿಮ್ಮ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಅಟ್ಲೀಸ್ಟ್ ಈ ಥರದ ವಿಷಯಗಳಿಂದನಾದರೂ ಅಂತ. ಸೊ ಹಾಗಾಗಿ ಕೆಲವೊಂದು ಪಾಸಿಟಿವ್ ಕಮ್ಯುನಿಟಿ ಇಟ್ಕೊಳ್ಳೋ ಅಂಥದ್ದು, ಕೆಲವೊಂದು ಫ್ರೆಂಡ್ಶಿಪ್ನ ಅವಾಯ್ಡ್ ಮಾಡುವಂಥದ್ದು. ಆಮೇಲೆ ಮೇಜರ್ ಮೆಡಿಟೇಷನ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ನೀರು ಚೆನ್ನಾಗಿ ಕುಡಿಯೋದ್ರಿಂದ, ನೇಚರ್ ಜೊತೆ ವಾಕಿಂಗ್ ಅಂದರೆ ನಾವು ಪಾರ್ಕ್ಗೆ ಅಥವಾ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕಾಡುಗಳಿಗೆ ಆ ಥರ ವಿಸಿಟ್ ಹೋಗೋದ್ರಿಂದ, ಬರೀ ಕಾಲಲ್ಲಿ ನಡೆಯೋದ್ರಿಂದ, ಬೆಳಗ್ಗೆ ಬೇಗ ಏಳೋದ್ರಿಂದ, ಸೂರ್ಯನ ಬೆಳಕನ್ನು ತಗೊಳ್ಳೋದ್ರಿಂದ, ಮಂತ್ಲಿ ಒನ್ಸು ಫ್ಯಾಮಿಲಿಗೆ ಟೈಮ್ ಕೊಡೋದ್ರಿಂದ, ವೀಕ್ಲಿ ಒನ್ಸು ಫ್ಯಾಮಿಲಿ ಜೊತೆ ಆಟ ಆಡೋದ್ರಿಂದ, ಆ್ಯಂಡ್ ಒಳ್ಳೊಳ್ಳೆ ಮೂವಿಗಳನ್ನು ವಾಚ್ ಮಾಡೋದ್ರಿಂದ, ಪುಸ್ತಕಗಳನ್ನು ಓದೋದ್ರಿಂದ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಇದನ್ನೆಲ್ಲ ಯಾರು ಬಿಟ್ಟಿದ್ದಾರೆ ಅವರೆಲ್ಲ ಡಿಪ್ರೆಷನಲ್ಲಿದ್ದಾರೆ. ಸೊ ಇದೆಲ್ಲ ಫಾಲೋ ಮಾಡೋರು ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ನೀವು ಡಿಪ್ರೆಷನಲ್ಲಿ ಇಲ್ಲ ಅಂದರೆ ಎಲ್ಲವನ್ನು ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಹೆಲ್ದಿ ಆಗಿರ್ಬೋದು, ಹ್ಯಾಪಿಯಾಗಿರ್ಬೋದು. ಸೊ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಹೇಗಿರಬೇಕು ಹಾಗಿರ್ತೀವಿ, ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತೀವಲ್ಲ, ಹಾಗಾಗಿದೆ ಅಷ್ಟೇ. ಓಕೆ, ಇವಾಗ ಆಯಿತು, ನಾನು ನನ್ನ ಆರೋಗ್ಯದ ಕಾಳಜಿ ಮಾಡ್ಕೊತೀನಿ, ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ ಅಂತೆಲ್ಲ ನಾನು ಅನ್ಕೊಂಡೆ, ಡಿಸಿಷನ್ ಮಾಡಿದೆ, ಹೊರಟೆ. ಇದ್ರ ಮಧ್ಯೆ ನನಗೊಂದು ಥಾಟ್ ಬರುತ್ತೆ. ನಾನು ಹಿಂಗೆ ಎದ್ದು ಹೋದ ತಕ್ಷಣ ಮನೇಲಿ ಏನು ಅನ್ಕೊಂತಾರೆ, ಓ ಇವಳು ಯಾವತ್ತೂ ಇಲ್ಲ, ಇವಾಗೇನು ವಾಕಿಂಗ್ ಶುರು ಮಾಡಿದ್ಲಲ್ಲ, ಏನೋ ಒಂದು ನೆಗೆಟಿವ್ ಥಾಟ್ ನನ್ನ ಮೈಂಡಲ್ಲಿ ಓಡುತ್ತೆ. ಇವಳಿಗೇನು ಈ ಥರ ಒಂದು, ಇಲ್ಲ ಆಫೀಸಲ್ಲೇ ಇರ್ಬೋದು, ನೀವು ಮಾತಾಡ್ತಾ ಇರ್ತೀವಿ, ಸಡನ್ನಾಗಿ ಯಾರೋ ಬಂದ ತಕ್ಷಣ ಒಂದು ಪಾಸ್ ಕೊಡ್ತೀವಿ. ಸಡನ್ನಾಗಿ ಅವಾಗೇನೋ ಒಂದು ಥಾಟು, ನನ್ನ ಬಗ್ಗೆನೇ ಏನಾದ್ರು ಮಾತಾಡ್ತಿದ್ರಾ, ಈ ಥರ ನೆಗೆಟಿವ್ ಥಾಟ್ಸ್ ತುಂಬಾ ವಿಚಾರಗಳಲ್ಲಿ ಬರ್ತಾ ಇರುತ್ತೆ. ಈ ನೆಗೆಟಿವ್ ಥಾಟ್ಸ್ಗೆ ಕಾರಣ ಏನು, ಮತ್ತೆ ಹೋಗ್ಲಾಡ್ಸೋದು ಹೆಂಗೆ? ಓಕೆ, ನೆಗೆಟಿವ್ ಥಾಟ್ಸ್ಗೆ ಮೇಜರ್ ಕಾರಣನೇ ನೀವು ಹೇಳಿದ್ರಲ್ಲ, ಏನೇನೋ ಯೋಚನೆ ಮಾಡ್ತೀವಿ ಅಂತ, ಓವರ್ ಥಿಂಕಿಂಗ್. ವೆರಿ ಸಿಂಪಲ್, ಏನೂ ಇಲ್ಲ. ಏನು ಗೊತ್ತಾ, ಅಲ್ಲಿ ಏನೂ ನಡೆದಿರಲ್ಲ ಅಮ್ಮಮ್ಮ ಅಂತ ಅಂದರೆ ಅದನ್ನ ಭಾಳ ದೊಡ್ಡದು ಮಾಡಿ ಹೇಳೋದನ್ನ ಸ್ಟಾಪ್ ಮಾಡಬೇಕು. ನಾನು ಹೆಂಗೆ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ತೀನಿ, ನೀವು ಕೇಳಿದ್ದಕ್ಕೆ ನೆನಪಾಯಿತು. ನಾನು ಮುಂಚೆ ಎಷ್ಟು ದೊಡ್ಡದು ಮಾಡ್ತಾ ಇದ್ದೆ ವಿಷಯನ ಅಂತಂದರೆ, ನನ್ನ ರಿಲೇಷನ್ಶಿಪ್ ಕೂಡ ಸಾಕಷ್ಟು ಫ್ರೆಂಡ್ಸ್ಗಳನ್ನ ನಾನು ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮದುವೆ ಲೈಫಲ್ಲಿ ತುಂಬ ಬಿಗಿನಿಂಗಲ್ಲಿ ತುಂಬ ಇಶ್ಯೂಸ್ಗಳಾಗ್ತಾ ಇತ್ತು, ಚಿಕ್ಕದು. ಇನ್ನು ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಏನೋ ಒಂದು ಗಾಯ ಆಯಿತು ಅಂತ ಅಂದರೆ, ಒಂಚೂರು ಗಾಯ ಆದರೆ ಅದಕ್ಕೆ ಬ್ಯಾಂಡೇಜ್ ಹಾಕ್ಕೊಳ್ಳೋದು, ಓಕೆ, ಆ ಕೈ ಯೂಸೇ ಮಾಡದೇ ಇರೋದು, ಇಷ್ಟೇ ಆಗಿರೋದು. ಬಟ್ ಅದು ಮುಟ್ಟಕ್ಕಾಗಲ್ಲ, ಅದು ಟಚ್ ಮಾಡೋಕ್ಕಾಗಲ್ಲ, ಖಾರ ಇದಾಗುತ್ತೆ, ಈ ಥರ ಟ್ರೀಟ್ ಮಾಡೋದು. ಅಲ್ಲಾಗಿರೋದು ಅಷ್ಟೇ, ಓಕೆ. ಅದಕ್ಕೊಂಚೂರು ಅರ್ಶಿನ ಪುಡಿ ಹಾಕಿದ್ರೆ ಹೊರಟೋಗುತ್ತೆ. ಅರ್ಶಿನ ಪುಡಿಯಲ್ಲಿ ಹೋಗೋದನ್ನ ಬ್ಯಾಂಡೇಜ್ ಹಾಕೊಳ್ಳೋ ಲೆವೆಲಿಗೆ ಬಂದೆ. ಮೈಂಡ್ ಏನಾಯ್ತು ಗೊತ್ತಾ, ಇವಾಗ ಇವ್ರಿಗೇನೋ ಜಾಸ್ತಿ ಆಗಿದೆ ಅಂತ ಮೈಂಡಿಗೆ ಮೆಸೇಜ್ ಹೋಯ್ತು. ಸೊ ಅಂದರೆ ನಾನು ಫೀಲ್ ಮಾಡಿದೆ. ನೆಕ್ಸ್ಟ್ ಏನು ಮಾಡುತ್ತೆ ಅದು, ಇಮಿಡಿಯೇಟ್ ಮತ್ತೆ ಗಾಯ ಆಗೋದು,
ಆ ಬ್ಯಾಂಡೇಜಿಂದ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನು, ಆಪ್ರೇಷನ್ನು ಅಂತ ಹೋಗುತ್ತೆ. ಎಷ್ಟೋ ಜನ ನೀವು ನೋಡಿ ದೊಡ್ಡ ಕಾಯಿಲೆ ಇರುತ್ತೆ, ಟಕ್ಕಂತ ಅವರು ಹುಷಾರಾಗ್ಬಿಟ್ಟಿರ್ತಾರೆ. ಯಾರು ನಂಗೆ ಕಾಯಿಲೆ ಇದೆ ಅನ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅವ್ರು ಇನ್ನಷ್ಟು ಸಫರ್ ಆಗ್ತಾರೆ. ಒಂದು ಎಕ್ಸಾಂಪಲ್, ನಮ್ಮ ಒಬ್ರು ಕ್ಲೈಂಟ್, ಓಕೆ, ನೀವು ಅವ್ರನ್ನ ಹೋಗಿ ಯಾರಾದರೂ ಮೀಟ್ ಮಾಡ್ಬೋದು ಬೇಕಿದ್ರೆ, ಬಿಕಾಸ್ ಅವ್ರಿಗೆ 1st ಫ್ಲೋರಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ 21 years ಹುಡುಗ, ಆಯ್ತಾ, ನೋಡಕ್ ತುಂಬಾ ಚೆನ್ನಾಗಿದೆ. ನಾನು ಹೇಳ್ತಿದ್ದೆ, ಹೀರೋ ಇದ್ದಂಗಿದ್ಯಾ ಕಣೋ ನೀನು ಅಂತ. ಅಂದ್ರೆ ಅಷ್ಟು ಒಳ್ಳೆ ಚೆನ್ನಾಗಿದ್ದ ಅವನು. ನೋಡ್ತಾನೆ ಎಪಿಸೋಡ್, ನಾನು ಎಲ್ಲ ಎಪಿಸೋಡ್ಸು ನೋಡ್ತಾನೆ ಪಾಪ. ಈಗ ಅವನು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಕೆಳಭಾಗ ಫುಲ್ ವರ್ಕೇ ಆಗ್ತಾ ಇಲ್ಲ. ಬರೀ ಕೆಳಗಡೆ ಎಲ್ಲ ಕುತ್ತಿಗೆಯಿಂದ ಅವ್ನಿಗೆ ಇಲ್ಲಿವರೆಗೂ ಏಟಾಗಿದೆ. ಕುತ್ತಿಗೆಯಿಂದ ಫುಲ್ ಭಾಗ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಅಂದರೆ ಅವ್ನಿಗೆ ಸೆನ್ಸೇ ಇಲ್ಲ. ಓಕೆ, ನೀವು ಅವನಿಗೆ ಚುಚ್ಚಿ ಮುಟ್ಟಿ ಏನೂ ಗೊತ್ತಾಗಲ್ಲ. ವಾಶ್ರೂಮ್ಗೆಲ್ಲ ಪೈಪ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಅವನು ಒಂದು 8 months ಆಯಿತು ಅವನ ಸಿಚುಯೇಷನ್, 1 year ಹತ್ತತ್ರ ಆಯಿತು. ಇನಿಷಿಯಲಿ ಅವನ ಬಾಡಿ ಏನಕ್ಕೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ನಂಗೆ ಸ್ವಲ್ಪ ಪರಿಚಯ ಇರೋರಿಂದ ನಾನು ನಾರ್ಮಲಿ ಹಂಗೆ ಹೋಗಲ್ಲ, ವಿಸಿಟ್ ಮಾಡಲ್ಲ. ಬಟ್ ತುಂಬ ಇದ್ದಿದ್ದರಿಂದ ಹಾಸ್ಪಿಟಲ್ಗೆ ಹೋದೆ. ಏನೇನು ಪ್ರೊಸೀಜರ್ ಎಲ್ಲ ಆಯಿತು, ಎಲ್ಲ ಮುಗೀತು, ಬಂತು. ಅದಾದಮೇಲೆ ಅವನಿಗೆ ಒಂದೇ ನಾನು ಹೇಳಿದ್ದು, ನಿಂಗೇನೂ ಬೇಜಾರಿಲ್ಲ ಅಂದರೆ ಹುಣ್ಣಿಮೆ ಮೆಡಿಟೇಷನ್ ಮಾಡ್ತೀವಿ, ಅದು ಒಂದಕ್ಕೆ ಕನೆಕ್ಟ್ ಆಗು. ಚಿಕ್ಕದು ಹೇಳ್ತೀನಿ, ಅದಕ್ಕೆ ಕನೆಕ್ಟ್ ಆಗು. ನಿಂಗೆ ಓಕೆ ಅಂದರೆ ಡೈಲಿ ಬೆಳಗ್ಗೆ ಸೆಷನ್ ಅಟೆಂಡ್ ಮಾಡು. ನನ್ನ ಕಡೆಯಿಂದ ನಾನು ನಿನಗಿದೊಂದು ಸೇವೆ ಮಾಡ್ಬೋದು. ಬಿಕಾಸ್ ಅದೇ ಬೆಸ್ಟ್ ಸೇವೆ ನನ್ನ ಕಡೆಯಿಂದ ಮಾಡೋಕ್ಕಾಗೋದು. ಒಂದು ಫಂಡ್ ಅಂತ ಓಕೆ, ಬಟ್ ಇದು ನನಗೆ ಪರ್ಮನೆಂಟ್ ಮಾಡುವಂತಹ ಒಂದು ಹೀಲಿಂಗು. ನಾನು ಡೈಲಿ ಬಂದು ನಿಂಗೆ ಹೀಲ್ ಮಾಡಿದ್ರು ನಿಂಗೆ ಹುಷಾರಾಗುತ್ತೋ ಅಲ್ವೋ ಗೊತ್ತಿಲ್ಲ, ನೀನೇ ಹೀಲಿಂಗ್ ಮಾಡಿಕೊಂಡ್ರೆ ಹುಷಾರಾಗುತ್ತೆ. ಓಕೆ, ಅವನಿಗೆ ಏನಕ್ಕೆ ಕಾಯಿಲೆ ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ, ನನಗೆ ಇನ್ನೂ 21 ವರ್ಷ, ನಾನು ದುಡಿತಾ ಇದ್ದೀನಿ, ಈಗ ನಾನು ದುಡಿಯೋದು ಸ್ಟಾಪ್ ಮಾಡಿಬಿಟ್ಟೆ. ನನ್ನ ಅಕ್ಕ ನನ್ನನ್ನು ಇವತ್ತು ವಾಶ್ರೂಮ್ ನೋಡ್ಕೊಳ್ತಾ ಇದ್ದಾರೆ. ಪೇರೆಂಟ್ ಇಲ್ಲ, ಸಿಂಗಲ್ ಪೇರೆಂಟ್, ಅಮ್ಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಅಕ್ಕ ನನ್ನ ನೋಡ್ಕೊಳ್ತಾ ಇದ್ದಾರೆ, ನಾನೊಬ್ಬರಿಗೆ ಹೊರೆ ಆಗಿಬಿಟ್ಟೆ. ನೀವು ನಂಬಲ್ಲ, ಅದೇನದು ಕೋರ್ಟ್ಗೆ ಲೆಟರ್ ಬರೀತಾರಲ್ಲ ನಮಗೆ, ದಯಾಮರಣ, ಅದನ್ನು ಬರಿತಾ ಇದ್ದೀನಿ ಅಂತ ಹೇಳ್ದ. ನಾನು ಹೆಂಗಿದ್ರು ನೀನು ಸಾಯ್ಬೇಕು ಅನ್ಕೊಂಡಿದ್ಯಾ, 1 ವರ್ಷ ಎಜುಕೇಷನ್ ತಗೊಂಡು ಹೋಗ್ಬಿಡ್ತೀಯಾ ಅಂದೆ. ಓಕೆ, ಅವನು ಅಕ್ಕ ಅಂತಂದು, ಹ್ಞೂ ಕಣೋ ಹೋಗು, 1 ವರ್ಷ ಟೈಮ್ ಕೊಡು. 1 ವರ್ಷ ಹೆಂಗಿದ್ರು ಹೋಗ್ತೀಯಾ, 1 year ತಾನೆ, ಪರವಾಗಿಲ್ಲ ಬಿಡು, ಅಕ್ಕದೇನೋ ಕರ್ಮ ಇದೆ. ನಾನು ಹಾಗೆ ಮಾತಾಡೋದು, ತುಂಬ ಸೀರಿಯಸ್ ಆಗಿ ನಾನು ಮಾತಾಡಲ್ಲ. ಯಾಕಂದ್ರೆ ಆಲ್ರೆಡಿ ಲೈಫ್ ಸೀರಿಯಸ್ ಆಗಿರುತ್ತೆ. ವಿಷಯ ಸೀರಿಯಸ್ ಆಗಿ ತಿಳ್ಕೊಬೇಕು, ಬದುಕನ್ನ ಸೀರಿಯಸ್ ಆಗಿ ಮಾಡಬೇಕು. ಬಟ್ ಎಲ್ಲಾನು ನಾನು ಸೀರಿಯಸ್ ಆಗಿ ಮಾಡ್ತೀನಿ ಅಲ್ಲ, ಜೀವನ ಸೀರಿಯಸ್ ಆಗಿ ತೊಗೊಬೇಕು. ಸೊ ಅವನಿಗೆ ನಾನು ಹೇಳ್ದೆ, ಇಲ್ಲ ಹಿಂಗೆ ನೋಡು ಅಂತ. ಆಯಿತು ಅಂತ. ನೀವು ಅರ್ಲಿ ಮಾರ್ನಿಂಗು, ಒಂದು ಪಕ್ಷ ಎಲ್ಲ ಚೆನ್ನಾಗಿರೋರು 5 ಗಂಟೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಎವ್ರಿ 5 o'clock ಅವ್ನು ಲಾಗಿನ್ ಆಗ್ತಾನೆ. ಏನು ಬಾಡಿ ವರ್ಕ್ ಆಗಲ್ಲ, ಬಟ್ ಎವ್ರಿ ಡೇ 26 points ಹೀಲಿಂಗ್ ಮಾಡ್ಕೊಳ್ತಾನೆ. ಮನಸ್ಸಲ್ಲಿ ಕೈ ವರ್ಕ್ ಆಗಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ದಿನದ ಹಿಂದೆ ವಿಡಿಯೋ ಮಾಡಿ ಕಳಿಸಿದ್ರು, ಕೈ ಮೂಮೆಂಟ್ಸ್ ಬಂದಿದೆ. ವೆರಿ ಗುಡ್. ಓಕೆ, ಕೈ ಮೂಮೆಂಟ್ಸ್ ಬಂದಿದೆ. ದುಡ್ಡು ಇರಲಿಲ್ಲ, ಅವನ ಹತ್ರ ಅಮೌಂಟ್ ಇಲ್ಲ ಟ್ರೀಟ್ಮೆಂಟ್ಸ್ಗಳಿಗೆ, ಎಲ್ಲ ಫ್ಲೋ ಆಗುತ್ತೆ. ಸುಮ್ಮನೆ ನಿಮ್ಮ ಕ್ಲಾಸಲ್ಲಿ ಇರುವಂಥ ಕೆಲವು ಟೆಕ್ನಿಕ್ಸ್, ಮನಿ ಟೆಕ್ನಿಕ್ಸ್ಗಳೆಲ್ಲ ಏನೇನು ಹೇಳ್ತೀನಿ ಒಂದು ಮಿಸ್ ಮಾಡದೆ ಮಾಡ್ತಾನೆ ಆ ಹುಡುಗ. ಇವತ್ತು ಯಾರೋ ಒಬ್ಬರು ಬಂದು ಅವನಿಗೆ ಹತ್ತತ್ರ 30 lakhs ತನಕ ಫಂಡ್ ರೈಸ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವನಿಗೆ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಫಂಡ್ ರೈಸ್ ಆಗಿದೆ. ಕೆಲವು ಟ್ರಸ್ಟ್ಗಳು ಬಂದು ಅವನಿಗೆ ಬೇರೆ ಬೇರೆ ಎಲ್ಲ ಇದೆಲ್ಲ ಆಪರ್ಚುನಿಟಿನೇ ಅಲ್ವಾ. ಹೌದು. ಅವನು ಓವರ್ ಥಿಂಕಿಂಗ್ ಮಾಡಿಕೊಂಡು ದಯಾಮರಣ ಅಂತ ಹಾಕ್ಕೊಂಡು, ಆ ದಯಾಮರಣಕ್ಕೆ ಹೋಗಿದ್ದೇನಕ್ಕೆ ಅಂದರೆ ಪೇನಿಂದ ಅಲ್ಲ, ಬಿಕಾಸ್ ಅವ್ನಿಗೇನು ಪೇನ್ ಇಲ್ಲ, ಯಾಕಂದರೆ ಅವ್ನಿಗೇನು ಸೆನ್ಸ್ ಇಲ್ಲ. ಆದರೆ ಥಿಂಕಿಂಗ್, ನಾನು ಅವ್ರಿಗೆ ಕಷ್ಟ ಕೊಡ್ತಿದ್ದೀನಿ, ಇವ್ರಿಗೆ ಕಷ್ಟ ಕೊಡ್ತಿದ್ದೀನಿ, ನಾನು ದುಡಿತಾ ಇಲ್ಲ, ನಾನು ಹೊರೆ ಆಗಿದ್ದೀನಿ, ನಾನು ಮತ್ತೆ ಎದೊಳಲ್ಲ ಅನಿಸುತ್ತೆ ಹಂಗೆ. ಬಟ್ ಅದಾದಮೇಲೆ ನಾನು ಎಷ್ಟೋ ಜನ ಆ ಥರ ರಿಕವರ್ ಆಗಿರೋರ ಬಗ್ಗೆ ಎಲ್ಲ ಹೇಳಿ, ಆಮೇಲೆ ನೀನು ಹೆಂಗೆ ರೆಡಿ ಮಾಡಬೇಕು ಅಂತ ರೀಸೆಂಟಾಗಿ ಅವ್ನು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಮಾಡಿದ್ದಾರೆ, ಸ್ಟೋರಿ ಮಾಡಿದ್ದಾರೆ. ಅವ್ನು ಹೇಳ್ದ, ನಾನು ಈ ಥರ ಎಮೋಜಿಮ್ ಭಾವನೆಗಳಿಗೊಂದು ಶಾಲೆಯಲ್ಲಿ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆ ಸೆಷನ್ ಅಟೆಂಡ್ ಮಾಡಿಲ್ಲ ಅಂದಿದ್ದಿದ್ರೆ ಮೇ ಬಿ ನಾನು ಇವತ್ತು ಬದುಕ್ತಾ ಇರಲಿಲ್ಲ. ನಾನು ಎಷ್ಟೋ ಜನ ಇವತ್ತು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಚೆನ್ನಾಗೇ ಇದ್ದಾರೆ, ನಾನು ಹಿಂಗಿದ್ರೂ ಕೂಡ ನಾನು ಬದುಕ್ತಾ ಇದ್ದೀನಿ, ನಾನು ಜೀವಿಸ್ತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಆ ಸಿಚುಯೇಷನಲ್ಲಿ ನನಗೆ ಅದನ್ನು ಕಳಿಸ್ದ, ಅಕ್ಕ ಒಂದು ಸ್ಟೋರಿ ಮಾಡಿದ್ರು, ನಾನು ಇದನ್ನು ಮಾಡಿದ್ದೀನಿ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಒಂದು ಜೀವ ಉಳೀತು.
ನನ್ನಿಂದ ಅಲ್ಲ, ಜ್ಞಾನದಿಂದ. ಸೊ ಓವರ್ ಥಿಂಕಿಂಗ್ನ ಫಸ್ಟ್ ಅವಾಯ್ಡ್ ಮಾಡಿದ್ರೆ ನೆಗೆಟಿವ್ ಥಾಟ್ಸ್ ಅವಾಯ್ಡ್ ಆಗುತ್ತೆ. ಏನೂ ಆಗಿಬಿಡುತ್ತೆ ಅಂತ. ಒಂದೇನು ಗೊತ್ತಾ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡೋಕ್ಕೆ ಕಾರಣ. ಪಾಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಹಂಪಲ್ಲಿ ಬಿದ್ದೋಗ್ಬಿಟ್ಟಿರ್ತೀವಿ ರೋಡಲ್ಲಿ. ಆ ರೋಡ್ಗೆ ಹೋದ ತಕ್ಷಣ ನಮಗೆ ಭಯ. ಯಾಕೆ? ಹಿಂದಿನ ಅನುಭವ. ನೆಕ್ಸ್ಟು ಫ್ಯೂಚರ್ ಭಯ. ಮುಂದಿನ ತಿಂಗಳು EMI ಬರ್ತಾ ಇದೆ, ಮುಂದಿನ ತಿಂಗಳು ಕಮಿಟ್ಮೆಂಟ್ ಇದೆ, ಏನು ಮಾಡಬೇಕು. ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಜಾಸ್ತಿ ಯಾರು ಯೋಚನೆ ಮಾಡ್ತಾರೆ ಅವರಿಗೆ ನೆಗೆಟಿವ್ ಥಾಟ್ಸ್ ಬರೋದು. ಯಾರು ಪ್ರೆಸೆಂಟ್ ಬಗ್ಗೆ ಇವತ್ತೇನಿದೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅನ್ನೋರಿಗೆ ಫ್ಯೂಚರು ಚೆನ್ನಾಗಿರುತ್ತೆ, ಪಾಸ್ಟು ಹೀಲ್ ಆಗುತ್ತೆ. ನಾನು ಭವಿಷ್ಯ ನೋಡಿ ಅಂತ, ಮುಂದೆ ಭವಿಷ್ಯ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತೀರಾ, ಈಗ ನೋಡಿದ್ರೆ ಫ್ಯೂಚರ್ ನೋಡಬೇಡಿ ಅಂತೀರಾ ಅಂತ ಕೆಲವ್ರು ಕೇಳಿದ್ರೆ, ನಾನು ಫ್ಯೂಚರ್ನ ನೀವು ನೋಡಬೇಕಾಗಿಲ್ಲ, ಪ್ರೆಸೆಂಟ್ನ ಸರಿಯಾಗಿ ನೀವು ಮಾಡಿದ್ರೆ ಫ್ಯೂಚರ್ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಪ್ರೆಸೆಂಟ್ನ ನೀವು ಜೀವಿಸಿದ್ರೆ ಪಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನಾವು ಹೀಲ್ ಮಾಡ್ಕೋಬೋದು. ಹಾಗಾಗಿ ಓವರ್ ಥಿಂಕಿಂಗ್ಗೆ, ನೆಗೆಟಿವ್ ಥಾಟ್ಸ್ಗೆ ಮೂಲ ಕಾರಣ. ಅದಾದಮೇಲೆ ಇವತ್ತು ಒಳ್ಳೆ ವಿಚಾರಗಳಿಂದ ನಾವು ದೂರ ಇದ್ದೀವಿ, ಅದು ನೆಗೆಟಿವ್ ಥಾಟ್ಸ್ಗೆ ಕಾರಣ. ಸೊ ನಾವೆಷ್ಟು ಒಳ್ಳೊಳ್ಳೆ ವಿಚಾರಗಳಿಂದ ದೂರ ಹೋಗ್ತೀವಿ ಅಷ್ಟು ಒಂಥರ ಹೆಂಗೆ ಅಂದರೆ ದೇವರಿಂದ ದೂರ ಹೋದಂಗೆ ದೆವ್ವಕ್ಕೆ ಹತ್ರ ಆಗಂಗೆ. ಸೊ ಪಾಸಿಟಿವ್ ಥಾಟ್ಸಿಂದ ದೂರ ಹೋಗ್ತೀವಿ, ಪಾಸಿಟಿವ್ ಪೀಪಲಿಂದ ದೂರ ಹೋಗ್ತೀವಿ ಅಂದರೆ ನೆಗೆಟಿವ್ ಪೀಪಲ್, ನೆಗೆಟಿವ್ ಥಾಟ್ಸ್ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಓಕೆ, ನೆಗೆಟಿವ್ ಥಾಟ್ಸು ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ. ಓಕೆ, ಬಟ್ ಈ ನೆಗೆಟಿವ್ ಥಾಟ್ಸ್ ಬರದೇ ಇರೋದು ಹಂಗೆ ಅವಾಯ್ಡ್ ಮಾಡೋದು ಹೇಗೆ? ಇವಾಗ ಮನೇಲೇ ನಾನು ಇರ್ತೀನಿ, ಗಂಡ ಮತ್ತೆ ಅವ್ರಮ್ಮ ಮಾತಾಡ್ತಾ ಇರ್ತಾರಪ್ಪ, ನಾನು ಹೋಗ್ತೀನಿ, ಏನೋ ಮಾತಾಡ್ಕೊಂತ ಇದ್ರೇನೋ, ನಾನು ಡಿಸ್ಟರ್ಬ್ ಆಯ್ತೇನೋ, ಒಂದು ಥಾಟ್ ಓವರ್ ಥಿಂಕಿಂಗ್ ಮತ್ತೆ ಓವರ್ ಥಿಂಕಿಂಗ್. ಬಟ್ ಈ ಥಾಟ್ ನನಗೆ ಬರಬಾರ್ದಲ್ಲ, ಅದು ಹೇಗೆ ಸಾಧ್ಯ? ಓಕೆ, ಬರಲೇಬಾರ್ದು ಅಂತ ಅನ್ಕೊಳ್ಳೋದೇ ಬೇಡ. ಓಕೆ, ಹೆಂಗೆ ಅಂದರೆ ಇದು ಎವ್ರಿ ಡೇ ಊಟ ಮಾಡಿದಾಗ ನೆಕ್ಸ್ಟ್ ಬೆಳಗ್ಗೆ ಹೋಗ್ಲೇಬೇಕಲ್ವ? ಹಂಗೆ ಅವಾಗವಾಗ ಬರುತ್ತೆ ಥಾಟ್ಸು, ರಿಲೀಸ್ ಮಾಡೋದನ್ನ ಕಲಿಬೇಕು. ನಾನು ತಗೊಂಡಾಗಿದೆ, ಹೊಟ್ಟೆಗೆ ಬಂದ್ಬಿಟ್ಟಿದೆ, ಈಗ ಕಳಿಸ್ಬೇಕು. ನಾನು ಅದನ್ನ ಕಳಿಸ್ದೆ ಇದ್ರೆ ಡ್ಯಾಮೇಜ್. ಡಾಕ್ಟ್ರು ಹೋದ ತಕ್ಷಣ ಏನು ಕೇಳ್ತಾರೆ? ಊಟ ಸರಿಯಾಗಿ ಮಾಡ್ತಾ ಇದ್ದೀರಾ? ಮೋಷನ್ ಸರಿಯಾಗಿ ಆಗ್ತಾ ಇದೆಯಾ? ಮೋಷನ್ ಅಂದ್ರೆ ಏನು? ಐ ಮೀನ್ ಮೋಷನ್ ಸರಿಯಾಗಿ ಆಗ್ತಿದ್ಯಾ ಅಂತ ಯಾಕೆ ಕೇಳ್ತಾರೆ ಅಂದ್ರೆ, ವೇಸ್ಟ್ ಹೊರಗಡೆ ಹೋದ್ರೇನೆ ನೀನು ಹೆಲ್ದಿ ಆಗಿರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಫೇಸಲ್ಲಿ ಪಿಂಪಲ್ ಬರೋದು ಹೊಟ್ಟೆ ಪ್ರಾಬ್ಲಮ್ ಇಂದಾನೆ ಅಲ್ವಾ? ಹೇರ್ ಫಾಲ್ ಆಗೋದು ಹೊಟ್ಟೆ ಪ್ರಾಬ್ಲಮ್ ಇಂದಾನೆ. ಅದಕ್ಕೆ ಹೇಳ್ತಾರೆ, ನೀವು ಹೇರ್ಸ್ ನೋಡ್ಬೇಡಿ, ಸ್ಕಿನ್ ನೋಡ್ಬೇಡಿ, ನಿಮ್ಮ ಹೊಟ್ಟೆ ನೋಡ್ಕೊಳ್ಳಿ ಅಂತ. ಹೊಟ್ಟೆ ಅಂದ್ರೆ ಮೇಲಲ್ಲ, ಒಳಗೆ. ಸೊ ನಾವೇನು ಇರುತ್ತೆ, ನಮ್ಮ ಕ್ಲನ್ಸಿಂಗ್ ಹೆಂಗಿರುತ್ತೆ, ಟಾಕ್ಸಿನ್ಸ್ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ಈ ಓವರ್ ಥಿಂಕಿಂಗ್ಗಳು ನಮ್ಗೆ ಸಡನ್ ಆಗಿ ಬರ್ತಾ ಇದೆ ಅಂದರೆ ಬರುತ್ತೆ, ಅದನ್ನ ರಿಲೀಸ್ ಮಾಡ್ಕೊಳ್ಳೋದು ಅಂದರೆ ಬರಲೇಬಾರ್ದು. ಕೆಲವ್ರು ಹಿಂಗೆ ತುಂಬ ಇದು ಮಾಡ್ಕೊಂಡ್ಬಿಡ್ತಾರೆ, ಏನಂದರೆ ಮೇಡಮ್ ನಾನು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ, ನಂಗೆ ಓವರ್ ಥಿಂಕಿಂಗ್ ಹೋಗ್ತಾನೆ ಇಲ್ಲ, ನಂಗೆ ನೆಗೆಟಿವ್ ಥಾಟ್ಸ್ ಹೋಗ್ತಾನೆ ಇಲ್ಲ ಅಂತ. ನೀವು ಅದನ್ನ ಸ್ಟಾಪ್ ಮಾಡಕ್ಕೆ ನೋಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಮತ್ತೆ 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 ಬರ್ತಾ ಇದೆ. ಸೊ ನೀವು ಸ್ಟಾಪ್ ಮಾಡಕ್ ನೋಡ್ಬೇಡಿ. ಬಂದ ತಕ್ಷಣ ನಂಗೆ ಬಂತು ಅಂತ ಫಸ್ಟ್ ಗುರುತಿಸಿ, ಐಡೆಂಟಿಫೈ ಮಾಡಿ, ನಂಗೆ ಈ ನೆಗೆಟಿವ್ ಥಾಟ್ ಬಂತು ನನಗೆ. ನೆಕ್ಸ್ಟ್ ಏನು? ಇದು ನಿಜಾನ ಸುಳ್ಳ? ಇದು ನಂಗೆ ಬೇಡ ಅನ್ಬೇಕು. ನಿಜಾನ ಸುಳ್ಳ ಹುಡ್ಕೋಣ ಬೇಡ, ನಂಗೆ ಇದು ಬೇಡ. ನೆಗೆಟಿವ್ ಥಾಟ್ ಬಂತು, ಬೇಡ 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 ಅಂತ ಅವಾಯ್ಡ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಬಿಕಾಸ್ ನಾನು ರೆಸಿಸ್ಟ್ ಮಾಡ್ತೀನಿ ಅಲ್ವಾ, ಅದು ಜಾಸ್ತಿ ಆಗುತ್ತೆ. ಸೊ ನಾವು ನೆಗೆಟಿವ್ ಥಾಟ್ಸ್ನ ಬೇಡ ಅನ್ಕೊಳ್ಳೋದ್ರ ಬದಲು ಬಂತು ಅಂತ ಗುರ್ತಿಸ್ಕೊಂಡ್ಮೇಲೆ ಇದಕ್ಕೀಗ ನಾನು ಇದಕ್ಕೆ ಯಾವ ಥರ ರಿಯಾಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು ಈ ನೆಗೆಟಿವ್ ಥಾಟ್ಸ್ಗೆ. ಫಾರ್ ಎಕ್ಸಾಂಪಲ್, ಯಾರೋ ನನ್ನ ಬಗ್ಗೆ ಏನೋ ಮಾತಾಡಿದ್ದಾರೆ, ಅದು ನನಗೆ ವಿಷಯ ಗೊತ್ತಾಯ್ತು, ಒಂದು ನೆಗೆಟಿವ್ ಥಾಟ್ ನನ್ನ ಒಳಗಡೆ ಬಂತು. ಈಗ ನಾನು ಏನು ಮಾಡಬೇಕು? ಓಕೆ, ಬಂತಾ, ಮುಗೀತು, ಆಯಿತು, ಈಗ ರಿಲೀಸ್. ಈಗ ಅದನ್ನ ನಾನು ಇಟ್ಕೊಂಡ್ರೆ ನಾನು ಪ್ರೆಸೆಂಟ್ ಚೆನ್ನಾಗಿರ್ತೀನ? ಇರಲ್ಲ. ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಉಸಿರನ್ನ ಡೀಪ್ ಆಗಿ ತಗೊಂಡು ಬ್ರೀತ್ ಔಟ್ ಮಾಡಿ ನಾವು ಪ್ರೆಸೆಂಟ್ಗೆ ಬಂದಾಗ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುತ್ತೆ ಎನರ್ಜಿ. ಓಕೆ, ಬಟ್ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂದರೆ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ಆಮೇಲೆ ಆ ಥಾಟ್ಸ್ ಯಾವುದು, ಎಲ್ಲಿಂದ ಬರ್ತಾ ಇದೆ, ಅದು ನಾನೇ ಕ್ರಿಯೇಟ್ ಮಾಡ್ಕೊಳ್ತಾ ಇರೋದಾ? ಹೆಂಗೆ ಗೊತ್ತಾ, ನಾನು ಹೇಳ್ತೀನಿ ನೆಗೆಟಿವ್ ಥಾಟ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಂತ. ನನ್ನ ಹಸ್ಬೆಂಡ್ ಮೊಬೈಲ್ ತೊಗೊಂಡು ಬಾತ್ರೂಮ್ಗೆ ಹೋದ್ರೆ ನಂಗೆ ನೆಗೆಟಿವ್ ಥಾಟ್. ಓಕೆ, ಮೊಬೈಲ್ ತೊಗೊಂಡು ಬಾತ್ರೂಮ್ಗೆ ಯಾಕೆ ಹೋದ್ರು? ಟಾಯ್ಲೆಟಲ್ಲಿ ಮೊಬೈಲ್ ಏನಕ್ಕೆ ಯೂಸ್ ಮಾಡಬೇಕು? ಏನಾದರೂ ಮಾತಾಡ್ತಾ ಇದ್ದಾರಾ? ಓಕೆ, ಈಗಲ್ಲ, 10 years ಆಯ್ತು ನಮ್ಮ ಮದುವೆ ಆಗಿ, ಫಸ್ಟ್ 2 years. ಸೊ ಒಳಗಡೆ ಯಾರಿಗಾದ್ರೂ ಮೆಸೇಜ್ ಮಾಡ್ತಾರಾ?
ಅಲ್ಲಿ ಏನೂ ನಡೀತಾ ಇರಲ್ಲ, ಅವ್ರ ಪಾಡಿಗೆ ಅವ್ರ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಏನೋ ಆಯ್ತಾ. ಬಟ್ ಅದು ನನ್ನ ತಲೆಯಲ್ಲಿ ಎಷ್ಟು ದೊಡ್ಡ ಹುಳ ಅಂತ ಅಂದರೆ, ಮೊಬೈಲ್ ಅವ್ರು ನೆಮ್ಮದಿಯಾಗೇ ಇದ್ದಾರೆ, ನಾನು ಏನೂ ಆಗ್ತಾ ಇದೆ ಮೊಬೈಲ್ ಚೆಕ್ ಮಾಡ್ಬೇಕು, ಅದು ಮಾಡಿ ಏನೋ ಒಂಥರ ಆ ಇವತ್ತಿಗೂ ಆ 2 ವರ್ಷದ ಲೈಫ್ ನೆನ್ಪು ಮಾಡ್ಕೊಂಡ್ಬಿಟ್ರೆ ಇಷ್ಟು ಕೆಟ್ಟದಾಗಿ ಬದುಕಿದ್ವಾ ಅಂತ ಅನ್ಸುತ್ತೆ. ಬಟ್ ಬದುಕಿದ್ ಒಳ್ಳೇದಾಯ್ತು, ಇವತ್ತು ಹೇಳ್ಕೊಡಕ್ಕೆ ನನಗೆ ಚಾನ್ಸ್ ಸಿಕ್ಕಿದೆ ಒಂದು. ಅದೇ ಥರ ಇನ್ನು ಬೇರೆ ಬೇರೆ ವಿಚಾರಗಳಲ್ಲೂ ನೆಗೆಟಿವ್ ಥಾಟ್ಸ್ಗಳು ಹೆಂಗೆ ಅಂದರೆ, ಯಾರಿಗಾದ್ರೂ ಮೆಸೇಜ್ ಮಾಡಿದ್ರೆ ಅವ್ರದ್ದು ಡಬಲ್ ಟಿಕ್ ಆಯಿತು, ನಮ್ಮದು ಡಬಲ್ ಟಿಕ್ ಆಯಿತು ವಾಟ್ಸಪ್ಪಲ್ಲಿ, ಅವ್ರು ನಮ್ಗೆ ರಿಪ್ಲೈ ಮಾಡಲ್ಲ. ಶುರು ನನ್ನ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ, ನನ್ನ ಮೆಸೇಜ್ ನೋಡಿದ್ರೂ ರಿಪ್ಲೈ ಮಾಡಿಲ್ಲ. ಓಕೆ, ಅಲ್ಲಿಂದ ಮೇ ಬಿ ನಾನು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ, ನಂಗೆ ಟೈಮ್ ಕೊಡೋಕೆ ಅವ್ರ ಹತ್ರ ಟೈಮ್ ಇಲ್ಲ. ಅಲ್ಲಿ ಏನೂ ಇಲ್ಲ, ಅವ್ರು ನೋಡಿದ್ದಾರೆ, ಮಾಡೋಣ ಅಂದ್ಕೊಂಡಿದ್ದಾರೆ ಅಷ್ಟೇ, ಏನೋ ಆಗಿದೆ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವು ಯಾವುದನ್ನೇ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂದಾಗ, ಥಾಟ್ ಬಂತು ವಾಟ್ ನೆಕ್ಸ್ಟ್ ಅಂತ ಬಂದಾಗ, ಯಾವಾಗ ಅದಕ್ಕೆ ಆನ್ಸರ್ ಸಿಗ್ಬೇಕು ಅವಾಗ ಅದಕ್ಕೆ ಆನ್ಸರ್ ಸಿಗುತ್ತೆ. ನಾನು ಥಿಂಕ್ ಮಾಡೋದ್ರಿಂದ ಸೊಲ್ಯೂಷನ್ ಸಿಗಲ್ಲ. ಅಂದರೆ ನನಗೆ ಸೊಲ್ಯೂಷನ್ ಬೇಕು ಅಂತ ಅಂದರೆ ನಾನು ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಆಲೋಚನೆ ಬೇರೆ, ಥಿಂಕ್ ಬೇರೆ ಒಂದು. ಆಮೇಲೆ ನನಗೆ ಬಂದಿರೋ ಥಾಟ್ ಇದೆಯಲ್ಲ, ಇದು ಒಂದು ಕ್ವೆಶನ್ ಎಲ್ಲರೂ ಹಾಕ್ಕೋಬೇಕು. ನನಗೆ ನೆಗೆಟಿವ್ ಥಾಟ್ ಬಂತು, ಈ ಥಾಟ್ ಬಂದ ತಕ್ಷಣ ಇಮಿಡಿಯೇಟ್ ನಾನು ಹಾಕೊಬೇಕಾಗಿರೋ ಕ್ವೆಶನ್ ಏನಂದರೆ, ಇದು ನನ್ನನ್ನು ಗ್ರೋತ್ ಮಾಡಿಸತ್ತಾ, ಈ ನೆಗೆಟಿವ್ ಥಾಟ್ ನನ್ನನ್ನು ಮೇಲ್ ತೊಗೊಂಡೋಗುತ್ತಾ, ಅಭಿವೃದ್ಧಿ ಪಡಿಸುತ್ತಾ, ಬೆಳವಣಿಗೆ ಕರ್ಕೊಂಡೋಗುತ್ತಾ, ಈ ನೆಗೆಟಿವ್ ಥಾಟಿಂದ ನಂಗೆ ದುಡ್ಡು ಬರುತ್ತಾ, ಈ ನೆಗೆಟಿವ್ ಥಾಟಿಂದ ನಾನು ಹೆಲ್ದಿ ಆಗಿರ್ತೀನ, ಈ ನೆಗೆಟಿವ್ ಥಾಟಿಂದ ನಾನು ಹ್ಯಾಪಿ ಆಗಿರ್ತೀನ. ಈ ಮೂರಕ್ಕೂ ನೋ 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 ಅಂತ ಆನ್ಸರ್ ಬಂತು ಅಂದರೆ ಸ್ಟಾಪ್. ಅಯ್ಯೋ ಹಂಗಾರೆ ನನಗೆ ಹಾಕಿದ್ದು ಯೂಸ್ ಇಲ್ಲ ಅಲ್ವಾ, ಈಗ ಲಾಭ ಇಲ್ಲ ಅಂದರೆ ಯಾಕೆ ತಗೋಬೇಕು ನಾವು? ಸೊ ನೆಗೆಟಿವ್ ಥಾಟ್ಸಿಂದ ಲಾಭ ಇಲ್ಲ, ಬರೀ ನಷ್ಟ ಅಂದಮೇಲೆ ನಾವು ಯಾಕೆ ನೆಗೆಟಿವ್ ಥಾಟ್ಸ್ನಾಗೆ ಇನ್ವೆಸ್ಟ್ ಮಾಡಬೇಕು ಅಲ್ವಾ? ನನ್ನ ಮನಿ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಗುರ್ತಿಡಿರಿ, ಗುರ್ತಿಡಿದ ತಕ್ಷಣ ಕ್ವೆಶನ್ ಹಾಕ್ಕೊಳ್ಳಿ, ಈ ಥಾಟ್ ನನ್ನನ್ನು ಹೆಲ್ದಿ ವೆಲ್ದಿ ಹ್ಯಾಪಿ ಲೈಫ್ಗೆ ಲೀಡ್ ಮಾಡಿಸತ್ತಾ ಅಥವಾ ಸ್ಟಾಪ್ ಮಾಡಿಸತ್ತಾ? ನಿಮ್ಮ ಮೈಂಡೇ ಹೇಳುತ್ತೆ ಸ್ಟಾಪ್ ಮಾಡಿಸುತ್ತೆ, ಇದರಿಂದ ಏನು ಉಪಯೋಗ ಇಲ್ಲ ಅಂತ. ಅವಾಗ ನಿಮ್ಮ ಮೈಂಡ್ಗೆ ಹೇಳಿ ಹಂಗಾದ್ರೆ ಸ್ಟಾಪ್ ಮಾಡೋದನ್ನ ಅಂತ, ಸ್ಟಾಪ್ ಮಾಡುತ್ತೆ. ಸೊ ಈ ರೀತಿ ನೀವು ನೆಗೆಟಿವ್ ಥಾಟ್ಸ್ ಬರೋದನ್ನ ಮಾಡ್ಕೋಬೋದು. ತುಂಬ ಇದೆ, ನನಗೆ ಎಷ್ಟು ಟೈಮ್ ಸಿಗುತ್ತೆ ಇಷ್ಟು ಮಾತ್ರ ಹೇಳಲಿಕ್ಕಾಗುತ್ತೆ. ಓಕೆ, ಸೊ ಇದು ಒಳ್ಳೆ ಒಂದು ಇದಾಯ್ತು. ಯಾಕೆ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ತುಂಬ ಸಫರ್ ಪಡ್ತಾ ಇರ್ತಾರೆ ನೆಗೆಟಿವ್ ಥಾಟ್ಸಿಂದ. ಸೊ ಇವಾಗ ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಬೇಕು? ಓಕೆ, ಹೆಲ್ದಿ ಲೈಫ್ ಅಂದರೆ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲದಕ್ಕೂ. ಓಕೆ, ಹಾಂ, ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ಎವ್ರಿ ಡೇ ನಾವು ನಮ್ಮ ಜೊತೆ ಮಾತಾಡಬೇಕು. ಓಕೆ, ಮಿರರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ನನ್ನ 21 ಬದುಕು ಬದಲಿಸುವ ಅಭ್ಯಾಸಗಳು ಬುಕ್ ಏನಿದೆ ಅದರಲ್ಲಿ ಮಿರರ್ ಟೆಕ್ನಿಕ್ ಬಗ್ಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಾನು ಏನು ಮಾತಾಡ್ತಿದ್ದೀನಿ ಇನ್ನೂ ಎಷ್ಟೊಂದು ವಿಷಯ ಅದರಲ್ಲಿ ಇದೆ. ಓಕೆ, ಆ್ಯಂಡ್ ಅದರಲ್ಲಿ ಮಿರರ್ ಟೆಕ್ನಿಕ್ ಬಗ್ಗೆ ಹೇಳಿದ್ದೀನಿ. ಅಂದರೆ ಒಬ್ಬ ಬಡತನದ ಹುಡುಗಿ, ನಾನು ತುಂಬ ತೀರಾ ಬಡತನದಲ್ಲಿದ್ದಂಥ ಹುಡುಗಿ, ಬಟ್ಟೆನೂ ಚೆನ್ನಾಗಿಲ್ಲದೆ ಇರೋವಂಥ ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಮುಂದೆ ಒಂದಿನ ನಾನು ಏನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ, ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ, ನನಗೆ ಜನ ಇಷ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ 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 ಇವತ್ತು ಆ ಲೈಫ್ನ ಅಟ್ರಾಕ್ಟ್ ಮಾಡಿರೋ ಸ್ಟೋರಿ ನಾನು ಹಾಕಿದ್ದೀನಿ. ರಿಸರ್ಚ್ ಅದು ರಿಯಲ್ ಆಗಿರೋದು. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ಥಿಂಗ್ ಏನು ಗೊತ್ತಾ, ನಾವು ಹೆಲ್ದಿ ಆಗಿರಬೇಕು ಅಂದರೆ ನಾವು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀವಿ ಅನ್ನೋದು ಮುಖ್ಯ. ಎಕ್ಸಾಕ್ಟ್ಲಿ. ಬೇರೆಯವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಅವರ ಹೆಲ್ದಿ ಅವರ ಅನ್ಹೆಲ್ದಿ ಪರ್ಸ್ನಾಲಿಟಿ ಮೇಲೆ ನಿಂತಿದೆ. ಅದು ಅವರ ವ್ಯಕ್ತಿತ್ವ, ನನಗೆ ಬೇಕಾಗಿಲ್ಲ. ನನ್ನ ವ್ಯಕ್ತಿತ್ವದ ಪ್ರಕಾರ ನಾನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀನಿ, ನಾನು ವೀಕು, ನಾನು ಲೂಸರ್, ನಾನು ವೇಸ್ಟು, ನನ್ಗೆ ಅದು ಮಾಡೋಕ್ಕಾಗಲ್ಲ, ನಂಗೆ ಇದು ಮಾಡೋಕ್ಕಾಗಲ್ಲ ಅಂತ ನೀವೆಷ್ಟು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತೀರಾ ಅಷ್ಟು ಎಮೋಷ್ನಲಿ ನೀವು ಕುಗ್ತೀರ. ಯಾವಾಗ ಎಮೋಷ್ನಲಿ ಕುಗ್ತೀರ ಆಗ ನಿಮ್ಮಿಂದ ಏನು ಆ್ಯಕ್ಟಿವ್ ಆಗಿರೋಕ್ಕೆ ನಿಮಗೆ ಮೆಂಟಲಿ ಸಪೋರ್ಟ್ ಮಾಡಲ್ಲ. ಯಾವಾಗ ಎಮೋಷ್ನಲಿ ಮೆಂಟಲಿ ನೀವು ಅಪ್ಸೆಟ್ ಆಗ್ತೀರಾ, ಬಾಡಿ ಆಟೋಮೆಟಿಕ್ ಆಗಿ ಎನರ್ಜಿ ಲೋ ಮಾಡ್ಕೊಳ್ಳುತ್ತೆ.
ಸೊ ಇದು ಒಂದು ಸೆಲ್ಫ್ ಟಾಕ್ ಮಾಡ್ಕೊಳ್ಳುವಂಥದ್ದು ಮಿರರ್ ಇದರಿಂದ ನಿಮ್ಮ ಬಗ್ಗೆ ನೀವು ಬೆಸ್ಟ್ ಥಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಇವತ್ತು ಎಲ್ಲ ಸಕ್ಸಸ್ಫುಲ್ ಪೀಪಲ್ನ ನೀವು ಇಂಟರ್ವ್ಯೂ ಮಾಡಿದ್ರೆ ಅವ್ರು ಹೇಳೋದಿಷ್ಟೇ, ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಮಾತಾಡಿ, ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಅನ್ಕೊಳ್ಳಿ ಅಂತಾನೆ ಹೇಳ್ತಾರೆ. ನಮ್ಮ ಪ್ರಾಬ್ಲಮ್ ಏನಂದ್ರೆ ಏನ್ ಅನ್ಕೊಳ್ಳೋದು ನನ್ನ ಬಗ್ಗೆ, ಅವ್ರು ಹೇಳ್ತಿರೋದೇ ನಿಜ ಅಲ್ವಾ, ನಾನು ಸರಿ ಇಲ್ಲ ಅಲ್ವಾ, ನಮಗೆ ನಂಬಿಕೆ ಅವ್ರು ಹೇಳ್ತಾ ಇರೋದು. ಸೊ ಅದು ಒಂದು, ನಮ್ಮ ಬಗ್ಗೆ ನಾವು ಬೆಸ್ಟ್ ಥಿಂಗ್ ಮಾತಾಡ್ಕೋಬೇಕು. ಏನ್ ಮಾತಾಡ್ಕೊಳ್ತೀವಿ ಅದೇ ತರ ಬದುಕೋಕೆ ಪ್ರಾಕ್ಟೀಸ್ ಮಾಡೋದು ಒಂದು. ಆ್ಯಂಡ್ ಎರಡನೇದು ನಾವು ಹೆಲ್ದಿ ಆಗಿರೋಕೆ, ಇದು ಎಮೋಷ್ನಲ್ ಹೆಲ್ತ್ ಒಂದು ಹೇಳ್ತಾ ಇದ್ದೀನಿ. ಇನ್ನು ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ನಮಗೆ ನಾಲಿಗೆ ರುಚಿ ಇಂಪಾರ್ಟೆಂಟಾ, ಓಕೆ, ನಾನು ನಾಲಿಗೆ ರುಚಿಗೆ ತಿಂತಾ ಇದ್ದೀನಾ ಅಥವಾ ನನ್ನ ಆರೋಗ್ಯಕ್ಕೆ ತಿಂತಾ ಇದ್ದೀನಾ ಅನ್ನೋ ಕಾನ್ಷಿಯಸ್ ಈಟಿಂಗ್ ಅಂತ ಹೇಳ್ತೀವಿ, ಅದನ್ನ ತಗೊಳ್ಳೋದು. ನಾನು ಇದನ್ನ ತಿನ್ನೋದ್ರಿಂದ ನನ್ನ ನಾಲ್ಗೆ ಏನು ಆರಾಮಾಗುತ್ತೆ, ಖುಷಿ ಆಗುತ್ತೆ, ಬಟ್ ನನ್ನ ದೇಹ, ನನ್ನ ಆರೋಗ್ಯ ಹೇಗೆ ಅಂತ ನಾನು ಯೋಚನೆ ಮಾಡಬೇಕು. ಸೊ ಇದು ಫುಡ್ಡಲ್ಲಿ ಥಿಂಕ್ ಮಾಡಿ ತಗೊಳ್ಳೋ ಅಂಥದ್ದು ಫಿಸಿಕಲಿ. ಅದ್ರ ಜೊತೆಗೆ ಏನು ಆಕ್ಟಿವಿಟಿ ಮಾಡೋದು. ನಾವು ಮನೆ ಕೆಲಸ ಮಾಡ್ತೀವಲ್ಲ, ನಮ್ಗೆ ಯಾಕೆ ಎಕ್ಸಸೈಸು, ನಾವು ಇಲ್ಲಿಂದ ಆಫೀಸ್ಗೆ ಹೋಗಿ ಬರ್ತೀವಲ್ಲ, ನಮ್ಗೆ ಯಾಕೆ ಎಕ್ಸಸೈಸು ಅಂತ. ಬಟ್ 10 minutes ಆಫ್ ವಾಕಿಂಗ್ ಆರ್ 10 minutes ಆಫ್ ಯೋಗ ಕೂಡ ನಮಗೆ ಬಾಡಿಯಲ್ಲಿ ಏನು ಎನರ್ಜಿ ಪಾಸ್ ಮಾಡುತ್ತೆ. ಆ್ಯಂಡ್ ಇದು ಬರೀ ಫಿಸಿಕಲ್ ಮಾತ್ರ ಅಲ್ಲ, ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೆಲ್ಲ ಎನರ್ಜಿ ಬ್ಲಾಕ್ ಆಗಿರುತ್ತೆ, ನಿಮಗೆ ಗೊತ್ತಾ, ದೃಷ್ಟಿ ತೆಗ್ದು ಹಿಂಗಂತಾರೆ, ಇಲ್ಲೆಲ್ಲ ಪಟ್ 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 ಅನ್ನತ್ತೆ. ಅದಂದಾಗ ಅವ್ರದ್ದು ದೃಷ್ಟಿ ಹೋಯ್ತು ಅಂತ ಅಜ್ಜಿದೀರ್ ಮಾಡ್ತಾರೆ. ದಟ್ ಮೀನ್ಸ್ ಇದೆಲ್ಲ ಎನರ್ಜಿ ಬ್ಲಾಕಿಂಗ್ ಪ್ಲೇಸಸ್. 26 ಪಾಯಿಂಟ್ಸ್ ಬಿಟ್ಟು ಕೆಲವೊಂದು ಎನರ್ಜಿ ಬ್ಲಾಕ್ ಮಾಡೋದಿದೆ. ಇಲ್ಲೆಲ್ಲ ನೆಗೆಟಿವ್ ಎಮೋಷನ್ಸ್ಗಳೆಲ್ಲ ಕೂತಿರುತ್ತೆ, ಅದನ್ನ ರಿಲೀಸ್ ಮಾಡ್ಕೊಳ್ಳೋದು. ಅದಕ್ಕೆ ಮನೇಲಿ ನಟಿಕೆ ಮುರಿಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಮನೇಲಿ ನೀವು ಮುರಿದಾಗ ನಿಮ್ಮ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್ ಮನೇಲಿ ರಿಲೀಸ್ ಮಾಡ್ತೀರಾ ಅಂತ. ಇನ್ನೇನೋ ದೊಡ್ಡ ಕೆಟ್ಟದ್ದು ಅಂತ ಅಲ್ಲ, ಎಲ್ಲ ಎನರ್ಜಿನೇ. ಸೊ ನೀವು ಏನು ಡಾನ್ಸ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ, ಯೋಗ ಮಾಡಿದಾಗ ನಿಮ್ಮ ಈಚ್ ಅಂಡ್ ಎವ್ರಿ ಪಾರ್ಟ್ ಅಲ್ಲಿ ಇರುವಂತಹ ನೆಗೆಟಿವ್ ಎಮೋಷನ್ಸ್ ಏನಿದೆ ಅದು ರಿಲೀಸ್ ಆಗತ್ತೆ. EFT ಟೆಕ್ನಿಕ್ ಅಂತ ಇದೆ, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ, ಸೆಷನ್ಸ್ ಅಲ್ಲಿ ಮಾಡಿಸ್ತೀನಿ ನಾನು. ಸೊ ಎಮೋಷನಲ್ ಏನು ಫ್ರೀಡಮ್ ಟೆಕ್ನಿಕ್ ಅಂದ್ರೆ, ಎಮೋಷನಲ್ ಅಂದ್ರೆ ಭಾವನೆ, ನೆಗೆಟಿವ್ ಭಾವನೆಗಳನ್ನ ಫ್ರೀ ಮಾಡೋದು, ಫ್ರೀಡಮ್. ಅದನ್ನ ಬಿಟ್ಬಿಟ್ರೆ ನಮಗೆ ಹಗುರ ಆಗುತ್ತೆ ಬಾಡಿ. ಇದನ್ನ ಡಾನ್ಸು, ಯೋಗ, ವಾಕಿಂಗ್ ಆ್ಯಂಡ್ ಎಕ್ಸಸೈಸ್ ಇವೆಲ್ಲವೂ ಕೊಡುತ್ತೆ. ಬರೀ ಫಿಸಿಕಲಿ ವಾಕಿಂಗ್ ಮಾಡೋದ್ರಿಂದ ನಾವು ಫಿಟ್ ಆಗಿರ್ತೀವಿ ಅಲ್ಲ, ಎಮೋಷ್ನಲಿ ಫಿಟ್ ಆಗಿರ್ತೀವಿ, ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಒಂದು ರಿಸರ್ಚ್ ಹೇಳುತ್ತೆ, ಫಸ್ಟ್ 5 minutes ವಾಕ್ ಮಾಡಬೇಕಾದ್ರೆ ಬಾಡಿ ಸೆಟ್ ಆಗುತ್ತಂತೆ, ವಾಕಿಂಗ್ ಮಾಡಬೇಕು ಅಂತ. ಇನ್ನೂ ರೆಡಿ ಆಗಲ್ಲ, ಮೈಂಡ್ ರೆಡಿ ಆಗಲ್ಲ, ಸುಮ್ಮನೆ ಬಾಡಿ ಸೆಟ್ ಆಗುತ್ತೆ. ಒಂದು 10 minutes 15 minutes ಆಫ್ ವಾಕಿಂಗ್ಗೆ ವಾರ್ಮ್ ಅಪ್ ಆಗುತ್ತಂತೆ ಬಾಡಿ, ಎಕ್ಸಸೈಸ್ ಮಾಡಕ್ ಪ್ರಿಪೇರ್ ಆಗೋದಂತೆ. ಈಗ ರೆಡಿ ಅಂತ ನಾವು ಅನ್ಕೊಂಡಿದೀವಿ 10 minutes ಎಕ್ಸಸೈಸ್ ಅಂತ, ಬಟ್ ಆಕ್ಚುಲಿ 10 minutesಗೆ ಪ್ರಿಪೇರ್ ಆಗುತ್ತೆ, ಅದು ಸ್ಟಾರ್ಟ್ ಮಾಡಿಲ್ಲ, ಅದು ಕಷ್ಟ ಇದೆ. ಸೊ 10 minutes 15 minutesಗೆ ಸ್ಟಾರ್ಟ್ ಆಗುತ್ತಂತೆ, ಏನು ಬಾಡಿ ವಾರ್ಮ್ ಅಪ್ ಮಾಡ್ಕೊಳ್ಳೋಕೆ 20 minutes ಮಿನಿಮಮ್. 30 minutes ವಾಕ್ ಮಾಡಿದಾಗ ಅದಕ್ಕೆ ಎಲ್ಲ ಬಾಡಿಗಳಿಗೂ ಮೆಸೇಜ್ ಪಾಸ್ ಆಗುತ್ತಂತೆ, ಪಾರ್ಟ್ಗಳಿಗೆ. ಓಕೆ, ನೀನು ಎಲ್ಲ ವರ್ಕ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಇನ್ನೂ ವರ್ಕೌಟ್ ಆಗಿಲ್ಲ, 1 hour ರೀಚ್ ಆಗೋಷ್ಟರಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಕ್ಕೆ ರೆಡಿ ಆಗುತ್ತೆ. ಅದಕ್ಕೆ 1 hour ವರ್ಕೌಟ್ ಏನಿದೆ ಅದು ನಮಗೆ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ನ ಏನು ಹ್ಯಾಪಿ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ನ ಕಡಿಮೆ ಮಾಡುತ್ತೆ. ಸೊ ಅವಾಗ ನೀವು ನೋಡಿ, ಎಕ್ಸಸೈಸ್ ಮುಗಿಸ್ಕೊಂಡು ಬಂದಾಗ, ಯೋಗ ಮುಗಿಸ್ಕೊಂಡು ಬಂದಾಗ, ನೀವು ಬೆಳಗ್ಗೆ ಎದ್ದು 1 ದಿನ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡಿದಾಗ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರುತ್ತೆ ಅಲ್ವಾ? ಫಿಸಿಕಲಿ ಫಿಟ್ನೆಸ್ ಸೈಡಿಗೆ ಇಡಿ, ನೀವು ಮೆಂಟಲಿ ನೀವು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ. ಸೊ ದಟ್ ನಾವು ಹೇಗೆ ಇದೆಲ್ಲ ಹೆಲ್ದಿ ಆಗಿರಬೇಕು ಅಂದರೆ, ಅದಕ್ಕೆ ನಾ ಹೇಳೋದು, ನೀವು ಎಕ್ಸಸೈಸ್ ಮಾಡ್ತೀರಾ ಅಂದ್ರೂ ಜ್ಞಾನ ಮಾರ್ಗ ಬೇಕು ಅಂತ. ಏನಕ್ಕೆ ಎಕ್ಸಸೈಸ್ ಮಾಡ್ತೀನಿ, ಆ ಬುಕ್ಕಲ್ಲಿ ಅದನ್ನೇ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ. ಭಾವನಾತ್ಮಕವಾಗಿ ಬೆನಿಫಿಟ್ ಏನು, ಮೆಂಟಲಿ ಬೆನಿಫಿಟ್ ಏನು, ದೈಹಿಕ ಬೆನಿಫಿಟ್ ಏನು, ಹೇಗೆ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಡೇ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಕೊನೆಯಲ್ಲಿ ಹೆಂಗೆ ಎಂಡ್ ಮಾಡಬೇಕು, ಅದರಿಂದ ನಿಮ್ಮಲ್ಲಾದ ಬದಲಾವಣೆ ಹೇಗೆ ಗುರ್ತಿಸ್ಕೋಬೇಕು ಅಂತ ನಾನು ಹೆಂಗೆ ಗುರ್ತಿಸ್ಕೊಂಡೆ ಅನ್ನೋದನ್ನು ನಾನು ಅಲ್ಲಿ ಬರೆದಿದ್ದೀನಿ. ಸೊ ಏನಕ್ಕೆ ಹೇಳ್ತಾ ಇರೋದು ಅಂದರೆ, ನಾವು ಹೆಲ್ದಿ ಆಗಿರೋಕ್ಕೆ ಎಷ್ಟೊಂದು ಹ್ಯಾಬಿಟ್ಸ್ ಇದೆ, ಹ್ಯಾಬಿಟ್ಸ್ ಫಾರ್ಮ್ ಮಾಡ್ಕೊಬೇಕು. ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ? ಸೊ ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಹೇಗಿದೆಯೋ ಅದೇ ಥರ ನಮಗೆ ಎಮೋಷ್ನಲ್ ಹ್ಯಾಬಿಟ್ಸು
ಮೆಂಟಲ್ ಹ್ಯಾಬಿಟ್ಸು, ಫಿಸಿಕಲ್ ಹ್ಯಾಬಿಟ್ಸು, ಸ್ಪಿರಿಚುವಲ್ ಹ್ಯಾಬಿಟ್ಸ್ ಅಂತ ಇದೆ. ಆ ಎಲ್ಲ ಅಭ್ಯಾಸಗಳನ್ನ ನಾವು ಕರೆಕ್ಟಾಗಿ ಎಲ್ಲಾನು ಮಾಡೋದು ಬೇಡ, ಎಲ್ಲದರಲ್ಲೂ ಎರಡೆರಡು ಮಾಡಿದ್ರೆ ಸಾಕು, ನಾವು ಕಂಪ್ಲೀಟ್ ಹೆಲ್ದಿ ಆಗಿರ್ತೀವಿ. ಓಕೆ, ಇವಾಗ ಇನ್ನೊಂದೇನಂದರೆ ಎಮೋಷ್ನಲ್ ವಿಚಾರಕ್ಕೆ ಬರೋದಾದರೆ, ಇವಾಗ ಒಂದು ದಿವಸ ಇವತ್ತು ಬೆಳಿಗ್ಗೆಯಿಂದ ನಾನು ಏನೇನು ಮಾಡಿದೆ, ಏನೇನಾಯಿತು, ಮನೇಲಿ ಈ ಮಾತುಕತೆ ಆಯಿತು, ಆಫೀಸಲ್ಲಿ ಹಿಂಗಾಯಿತು, ಹಾಗಾಯಿತು, ರೋಡಲ್ಲಿ ಇದಾಯಿತು, ಇದಿಷ್ಟು ನಾನು ಯಾವುದೋ ನನ್ನ ಫ್ರೆಂಡ್ ಹತ್ರನೋ ಅಥವಾ ಮನೇಲಿ ಹಸ್ಬೆಂಡ್ ಹತ್ರನೋ ಶೇರ್ ಮಾಡಿದೆ ಅಂದಾಗ ನನ್ನ ಎಮೋಷನ್ಸ್ ಎಲ್ಲ ಅವರಿಗೆ ಪಾಸ್ ಆನ್ ಆಗುತ್ತಾ ಅಥವಾ ಜಸ್ಟ್ ರಿಲೀಸ್ ಆಗುತ್ತಾ? ಓಕೆ, ಒಂದು ನೀವು ಯಾರಿಗೆ ಪಾಸ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಅವರು ಕೂಡ ಅದೇ ಸ್ಟೇಜಲ್ಲಿ ಇದ್ರೆ, ಅಂದ್ರೆ ಅವರು ಕೂಡ ನಿಮ್ ಹಂಗೆ ಎಮೋಷನಲಿ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಅಂದ್ರೆ ನಿಮ್ಮ ಎಮೋಷನ್ಸ್ ನ ಅವ್ರಿಗೆ ಹೇಳ್ಬೇಕಾದ್ರೆ ಅವರು ಅಟ್ರಾಕ್ಟ್ ಮಾಡ್ತಾರೆ ಅದನ್ನ. ಇಬ್ರಿಗೂ ಹೋದಂಗೆ ಅದು. ಮುಂಚೆ ಒಂದು ಮಾತು ಹೇಳ್ತಾ ಇದ್ರು, ಮನ್ಸಲ್ಲಿ ಏನು ಇಟ್ಕೊಬಾರ್ದು, ಯಾರ ಹತ್ರನಾದ್ರೂ ಹಂಚ್ಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ. ಆದ್ರೆ ಈಗ ನನ್ನ ಕ್ವಶನ್, ಯಾರ ಹತ್ರ ಹೇಳ್ಕೊಳ್ತೀವಿ ಅನ್ನೋದು ಮ್ಯಾಟ್ರ್. ನಾನ್ ನನ್ ಕಷ್ಟನೆಲ್ಲ ಹೇಳ್ಕೊಂಡ್ಮೇಲೆ ಆ ಕಷ್ಟ ಅವ್ರು ಜಾಸ್ತಿ ಮಾಡಿದ್ರೆ ಇವತ್ತು ಅಂತವ್ರೆ ಅಲ್ವಾ? ಬಿಕಾಸ್ ಪಾಪ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ನೀವೇನೋ ಹೋಗಿ ನನ್ನ ಹಸ್ಬೆಂಡ್ ನನಗೆ ಮೊನ್ನೆ ಈ ತರ ಅಂದ್ರು ಅಂತ ಅಂದ್ರೆ, ಗಂಡಸ್ರೆ ಹಂಗೆ ಯಾಕೆ ಗೊತ್ತಾ, ಅವರು ಅದೇ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಅದೇ ನೀವು ಹೋಗ್ಬಿಟ್ಟು ಯಾರಾದ್ರೂ ಸ್ವಲ್ಪ ನಾಲೆಜ್ ಇರೋರ ಹತ್ರನೋ ಅಥವಾ ನೀವು ಈ ಫ್ರೀಕ್ವೆನ್ಸಿಯಲ್ಲಿ ಇರುವಂತವ್ರ ಹತ್ರನೋ ಹೋಗಿ ಹೇಳಿ, ಓಕೆ ಯಾಕೆ ಹಂಗಂದ್ರು, ಓಕೆ ನಿನ್ನ ಕಡೆಯಿಂದ ಏನಾಗಿತ್ತು, ಈ ಥರ ರಿಯಲೈಸೇಷನ್ ಮಾಡಿಸ್ತಾರೆ. ಅದಕ್ಕೆ ನಾನು ಸೆಷನಲ್ಲಿ ಹೇಳ್ತಾ ಇರ್ತೀನಿ, ನಾನು ನಿಮ್ಮ ಕೈ ಮುಗಿತೀನಿ, ಯಾರ ಹತ್ರನೂ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಬೇಡಿ, ಸಾಧ್ಯ ಆದರೆ ದೇವ್ರ ಹತ್ರ ಹೇಳ್ಕೊಳ್ಳಿ. ಇಲ್ವಾ, ಕ್ಲಾಸ್ ಇದೆ ತಾನೆ, ಹಾಕ್ಬಿಡಿ, ವಾಮಿಟ್ ಮಾಡಿಬಿಡಿ ಎಲ್ಲಾನು, ಅದಕ್ಕೇನು ಬೇಕೋ ಅದನ್ನು ಇಲ್ಲೇ ನಾವು ಆನ್ಸರ್ ಮಾಡ್ತೀವಿ. ಯಾರ್ಯಾರ ಹತ್ರನೋ ಹೋಗಿ ಹೇಳ್ಕೊಂಡು ಪ್ರಾಬ್ಲಮ್ ಜಾಸ್ತಿ ಮಾಡ್ಕೊಬೇಡಿ. ಎಷ್ಟೋ ಸಲ ಸಂಬಂಧಗಳನ್ನು ಹಾಳು ಮಾಡೋದು ನಾವು ಅರ್ಧ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡೇನೆ. ಏನೋ ನನ್ನ ಫ್ರೆಂಡು ನಂದಿದು ಅಂತ ಸೀಕ್ರೆಟ್ ಇಟ್ಕೊಂಡಿರ್ತೀವಿ, ಅವ್ರ ಹತ್ರ ಶೇರ್ ಮಾಡಿರ್ತೀವಿ. ನಮಗೂ ಅವ್ರಿಗೂ ಏನೋ ಜಗಳ ಆದ ತಕ್ಷಣ ಅವ್ರು ಬಂದ್ಬಿಡ್ತಾರೆ. ಅಂದರೆ ಒಂದು ಸ್ನೇಹದಲ್ಲಿ ನಾನೇನೋ ಒಂದು ನಂಬಿ ಒಂದು ವಿಷಯನ ಒಬ್ಬ ವ್ಯಕ್ತಿ ಹತ್ರ ಹೇಳಿದ್ದೀನಿ ಅಂದರೆ, ಆ ವ್ಯಕ್ತಿಗಳ ಮಧ್ಯೆ ಜಗಳ ಆದಾಗ ಆ ಸೀಕ್ರೆಟ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಆ ಸೀಕ್ರೆಟ್ನ ಇಟ್ಕೊಂಡು ಹೊರಗಡೆ ಹೇಳೋದು ಮಾಡ್ತಾರೆ ಅಂದರೆ ಅದು ರೈಟ್ ಸಂಬಂಧನೇ ಅಲ್ಲ. ಸೊ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಅದು. ಸೊ ನೀವು ಏನೇ ಜಗಳ ಆಡಿ ಒಂದು ಮನಸ್ಸಲ್ಲಿರುತ್ತೆ. ಈಗ ನನಗೆ ಕೆಲವು ವ್ಯಕ್ತಿಗಳ ಮೇಲೆ ಎಷ್ಟು ಒಳ್ಳೆ ಭಾವನೆ ಇದೆ ಅಂದರೆ, ಟಚ್ಚಲ್ಲಿಲ್ಲ ನಾನಿವತ್ತು, ಬಟ್ ನನ್ನ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತು ಒಂದು ಕಾಲೇಜ್ ಲೆವೆಲಿಂದ. ಅದನ್ನು ಹಾಗೇ ಇಟ್ಕೊಂಡು ಇವತ್ತಿಗೂ ಕೂಡ ಅಷ್ಟೇ ಸಿಕ್ಕಾಗ ಅಷ್ಟೇ ರೆಸ್ಪೆಕ್ಟಲ್ಲಿ ಮಾತಾಡೋದು. ಆ್ಯಂಡ್ ಏನೇ ಇದ್ರೂ ಕೂಡ ನಾವು ಕ್ಲಾಶ್ ಆಗಿ ದೂರ ಆದಾಗ್ಲೂ ಅವ್ರು ಚೆನ್ನಾಗಿರ್ಲಪ್ಪ ಅಂತ ಬಯಸೋದಿದೆಯಲ್ಲ, ಸೊ ಅಲ್ಲೇ ನಮಗೊಂದು ರೆಸ್ಪೆಕ್ಟ್ ಇರುತ್ತೆ ಅವ್ರ ಮೇಲೆ. ಕರೆಕ್ಟ್ ಅಲ್ವಾ? ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಹೋಗಿ ಎಲ್ಲ ಕಡೆ ಹೇಳ್ಕೊಂಡು ನೆಗೆಟಿವ್ ಎಮೋಷನ್ಸ್ ಇರೋರ ಹತ್ರನೇ ಹೋಗಿ ನೆಗೆಟಿವ್ನ ಹೇಳ್ಕೊಂಡು ಅವ್ರ ಎಮೋಷನ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಅವರು ವಾಪಸ್ ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ಎಮೋಷನ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬದಲು ನಾನು ಆಗಲೇ ಹೇಳ್ದಂಗೆ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ವೆರಿ ಸಿಂಪಲ್. ನೀವು ಇಲ್ಲಿ ಕೂತ್ಕೊಳ್ತೀರಾ, ನಾವು NLP ಟೆಕ್ನಿಕ್ಸ್ ಮಾಡಿಸ್ತೀವಿ, ಅಪೋಸಿಟ್ ಇದ್ರದ್ದು ಆ್ಯಂಡ್ 3 ವೇ ಫ್ರೇಮಿಂಗ್ ಎಲ್ಲ ಫ್ರೇಮ್ ಎಲ್ಲ ಮಾಡಿಸಿದಾಗ ಮಾಡ್ತೀವಿ. 3 ಥರ ನಿಮ್ಮನ್ನೇ ನೀವು ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಹಾಗೆ ನೀವು ಇಲ್ಲಿ ಕೂತಿರ್ತೀರಾ, ನಿಮ್ಮ ಎದುರುಗಡೆ ಇನ್ನೊಬ್ಬರನ್ನ ಕೂರಿಸ್ಕೊಳ್ಳಿ. ನನಗೆ ಹಸ್ಬೆಂಡ್ ಇವತ್ತು ಹಿಂಗಂದ್ರು, ನಿಂಗೇನು ಅನ್ಸುತ್ತೆ ಕೇಳಿ ಕನ್ನಡಿಲಿ. ನಿಮ್ಗೆ ಗೊತ್ತಿಲ್ಲ, ಅದು ಚೆನ್ನಾಗಿರೋ ಆನ್ಸರ್ ಮಾಡತ್ತೆ. ನೀವು ಅನ್ಕೊಂಡಿರ್ಬೋದು, ಅವ್ನ್ಗೆ ಹಂಗ್ ಮಾಡ್ಬಿಡು ಅಂತ ಹೇಳುತ್ತೆ ಅಂತ. ನೀವು ಮೂವಿಗಳಲ್ಲಿ ನೋಡಿದೀರಾ, ಯಾವ್ದಾದ್ರು ಒಂದ್ ಹಿಂಗ್ ಮಾಡಿದಾಗ ಅವ್ರ ಆತ್ಮಸಾಕ್ಷಿ ಹಿಂಗೆ ಬರೋದು, ಈ ಕಡೆ ಒಬ್ರು ಕೆಟ್ಟದ್ ಹೇಳ್ಕೊಡ್ತಿರ್ತಾರೆ, ಈ ಕಡೆ ಒಳ್ಳೇದ್ ಹೇಳ್ಕೊಡ್ತಾ ಇರ್ತಾರೆ. ನೀವು ಆ ಟೈಮಲ್ಲಿ ಯಾರ ಮಾತನ್ನ ಕೇಳ್ತೀರಾ, ಅದ್ರ ಮೇಲೆ ನಿಮ್ ಲೈಫ್ ನಿಲ್ಲತ್ತೆ ಅಂತ. ಹಂಗೆ ಸೆಲ್ಫ್ ಟಾಕಲ್ಲಿ ನೀವು ಯಾವಾಗಲೂ ಬೆಸ್ಟ್ ಮಾಡ್ತಾ ಇದ್ದಾಗ ಎಂಥದ್ದೇ ಒಂದು ಎಮೋಷ್ನಲ್ ಡ್ಯಾಮೇಜ್ ಆದ್ರೂ ನೀವು ಅದನ್ನು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತೀರಾ. ಸೊ ಬೇರೆಯವ್ರ ಹತ್ರ ಹೇಳೋದ್ರಿಂದ ಇನ್ನಷ್ಟು ಸ್ಪ್ರೆಡ್ ಮಾಡ್ದಂಗೆ ಯಾರು ಬೆಸ್ಟ್ ಪರ್ಸನ್, ಯಾರೋ ಸಜೆಷನ್ ಕೊಡೋ ಪರ್ಸನ್, ಸೊಲ್ಯೂಷನ್ ಕೊಡೋ ಪರ್ಸನ್ನು, ಆ್ಯಂಡ್ ಅವರಿಂದ ನಂಗೆ ಖಂಡಿತ ಸಾರ್ಟ್ ಔಟ್ ಆಗುತ್ತೆ ಪ್ರಾಬ್ಲಮ್ ಅಂದರೆ 100% ಹೇಳಿ. ಇಲ್ಲಾಂದರೆ ಹೇಳಿ ಏನು ಪ್ರಯೋಜನ ಅಂತ ಅಷ್ಟೆ. ಓಕೆ. ಸೊ ಇದು ಬದುಕು ಬದಲಾಯಿಸುವ ಮಾರ್ಗಗಳು ಅಂದರೆ ಏನು, ಮಾರ್ಗದರ್ಶಕರು ಅಂತಲೇ ನಾನು ಅವಾಗಿಂದನೂ ತಾರಾ ಮೇಡಮ್ಗೆ ಹೇಳ್ತಾ ಇರೋದು. ಸೊ ಸಾಕಷ್ಟು ಅವರ ಮಾತುಗಳಿಂದ ಲಕ್ಷಾಂತರ ಜನರಿದ್ದಾರೆ. ಅವರಿಗೆ ಇವತ್ತು ಸ್ಟೂಡೆಂಟ್ಸು ದೇಶಾದ್ಯಂತ ಇದ್ದಾರೆ. ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಸುತ್ತುತ್ತಾ ಇರ್ತಾರೆ. ಅವ್ರನ್ನ ಹಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ, ಅಂಥದ್ರಲ್ಲೂ ಹಿಡ್ಕೊಂಬಂದು ಕೂರಿಸ್ಕೊಂಡಿದ್ದೀವಿ. ಸೊ ಮುಂದೆ ಇನ್ನು ಸಾಕಷ್ಟು ಮಾಹಿತಿಗಳು, ಚರ್ಚೆಗಳು ಅವ್ರ ಜೊತೆ ನಡೆಸೋದಿದೆ. ಅವರು ದಯವಿಟ್ಟು ಬಿಡು ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಈ ಥರ ಮಾರ್ಗದರ್ಶನಗಳನ್ನ ಅವಾಗವಾಗ ಬಂದು ಕೊಡ್ತಾ ಇರಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇನ್ ಕೇಸ್ ಯಾರಿಗಾದ್ರೂ ಲಾಸ್ಟ್ ಟೈಮ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು.
ಜಾನ್ವರಿ 2026 ಹೌದು, ಅಲ್ಲಿ ನಾವು New Year ನ್ಯೂ ಇಯರ್ resolution ಹ್ಯಾಬಿಟ್ಸ್ ಬಗ್ಗೆ ಮಾಡ್ಕೊಂಡು, ಮಾಡಿದ್ವಿ ಅಲ್ಲ, ಹೌದು. ಸುಮಾರು ಜನ ನಮಗೆ ಕಾಲ್ ಮಾಡಿದ್ರು. ಓಕೆ, ಕಾಲ್ ಮಾಡಿಬಿಟ್ಟು ಹ್ಯಾಬಿಟ್ ರಿಲೇಟೆಡ್ ಬೇಕು ಅಂತ, ಸಂಕಲ್ಪ ಅಂತ ನಾವು ಒಂದು ಸೆಷನ್ ಮಾಡಿದ್ವಿ. ಅದನ್ನ ಅಟೆಂಡ್ ಮಾಡಿ ತುಂಬ ಜನ ಹೇಳಿದ್ರು ಲೈಕ್ ಅಲ್ಲಿಂದ ನಂಗೆ ಕನೆಕ್ಟ್ ಆಯಿತು ಮ್ಯಾಮ್ ಅಂತ. ಸಂಕಲ್ಪ ಮಾಡಿಕೊಂಡು ಲಾಸ್ಟ್ 3 ಮಂತ್ಸಿಂದ ಅದನ್ನ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇದ್ದೀವಿ ಅಂತ ಶೇರ್ ಮಾಡಿದ್ರು. ಸೊ ನಮ್ಮಲ್ಲಿ ಲೈಕ್ ಹುಣ್ಣಿಮೆ ಧ್ಯಾನ ಬರುತ್ತೆ. ಸೊ ಅವರು ಅಟ್ಲೀಸ್ಟ್ ಹುಣ್ಣಿಮೆ ದಿನ ಕನೆಕ್ಟ್ ಆಗಿ ನಮ್ಮ ನಂಬರಿಗೆ ಮೆಸೇಜ್ ಮಾಡಿದ್ರೆ ಹುಣ್ಣಿಮೆ ಗ್ರೂಪ್ಗೆ ಹಾಕ್ತೀವಿ. ಆ ಗ್ರೂಪಲ್ಲಿ ಇರ್ತಾರೆ. ತಿಂಗ್ಳಿಗೆ 1 ದಿನ 21 ಮಿನಿಟ್ಸ್ 1 ಅವರ್ ಡೀಪ್ ಮೆಡಿಟೇಷನ್ ಮಾಡಿ ಅಟ್ಲೀಸ್ಟ್ ಅದಾದರೂ ಬೆಸ್ಟನ್ನ ಅವ್ರ ಲೈಫಲ್ಲಿ ತೊಗೊಂಡು ಚೆನ್ನಾಗಿರಲಿ. ಅದು ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ಗಳು ಬರುತ್ತೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ, ನಾನು ಯಾಕೆ ಹೀಗೆ ಅಂತ, ಅದನ್ನು ಮಾಡ್ಬೋದು. ಇಲ್ಲ ಯೋಗ ಮಾರ್ಗ ಇದೆ, ಇಲ್ಲ ಯಾರಾದರೂ ಇಲ್ಲ ಮ್ಯಾಮ್ ನನಗೆ ಮನಿ ಬಗ್ಗೆ, ಹೆಲ್ತ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ಆ್ಯಂಡ್ ಸ್ಪಿರಿಚುವಲ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಿಬೇಕು ಅಂತ ಯಾರಿಗಾದ್ರೂ ಒಳಗಿಂದ ಅನಿಸಿ ಅವ್ರಿಗೆ ಹಂಗೇನಾದರೂ ಬೇಕಂದರೆ ನಮ್ಮ ಸ್ಕೂಲ್ ಇದೆ, ಭಾವನೆಗಳಿಗೊಂದು ಶಾಲೆ ಅಂತಲೇ ಇದೆ. ಅವ್ರ ಎಂಟೈರ್ ಎಜುಕೇಷನ್ ತೊಗೊಂಡು ಒಂದ್ಸಲ ಜ್ಞಾನನ ತಗೊಂಡ್ರೆ, ಬದುಕೋ ರೀತಿನ ಕಲ್ತ್ಕೊಂಡ್ರೆ ಮತ್ತೆ ನಾವು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಿಮ್ಮ ಒಂದು ಪ್ರೋಗ್ರಾಮ್ ಸಂಕಲ್ಪ ಇದರಿಂದ ತುಂಬ ಜನ ಸಂಕಲ್ಪ ಮಾಡಿಕೊಂಡು ಸೊ ಚೆನ್ನಾಗಿ ಆಗಿದ್ದಾರೆ. ಸೊ ಯಾರಾದರೂ ಆ ಥರ ಇದ್ದರೆ ನಿಮ್ಮ ವ್ಯೂವರ್ಸು ಕಮೆಂಟ್ ಹಾಕಲಿ, ನೋಡೋಣ. ಖಂಡಿತವಾಗ್ಲು. ಸೊ ಒಂದು ಸಮಾಜದ ಪರಿವರ್ತನೆ ಕಾರ್ಯಕ್ರಮಗಳು ಹೆಚ್ಚಾಗಿ ಕೊಡಬೇಕು ಅನ್ನೋದು ನಮ್ಮ ಚಾನಲ್ನ ಉದ್ದೇಶ ಕೂಡ. ಸೊ ಈ ಮಾರ್ಗದಲ್ಲಿ ನಾವು ಒಂದಿಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಸೊ ವೀಕ್ಷಕರ ಸಹಕಾರ ಸಿಗ್ತಾ ಇದೆ. ಸೊ ನಿಮ್ಮ ಸಹಕಾರನೂ ಮುಂದೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.